ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇಂದ್ರಾಣ ವಿಷಯ ಎತ್ತರ ಹೇಳ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆ ಕೊಡ್ಲೆ ಹೊರಟಂತಹ ಡಾಕ್ಟರ್ ಶ್ರೀಶಾ ಭಟ್ ಅವರೊಂದಿಗೆ ನಮ್ಮ ಮಾತುಕತೆ. ಡಾಕ್ಟರ್ ಶ್ರೀಶಾ ಭಟ್ ಡಾಕ್ಟರ್ ಹೇಳಿ ಎಂತಕ್ಕೆ ಸಂಬೋಧಿಸಿದೆ ಹೇಳ್ರೆ ಫಿಸಿಕ್ಸ್ ಇಲ್ಲಿ PhD ಪಡ್ಕೊಂಡಿದ್ದವು. ಇನ್ನೂ ಹೆಚ್ಚು ಪುತ್ತೂರಿನ ಜನಕ್ಕೆ ಗೊಂತಿಕ್ಕು ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಹೇಳಿ ನಡೆಸುತ್ತಾ ಇದ್ದವು. ಹಾಂಗೇಳಿ ಗೊಂತಿಲ್ಲದವಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಪರಿಚಯ ಹೆಚ್ಚಿನ ವಿಷಯಗಳ ತಿಳ್ಕೊಂಬಲೆ ತಿಳಿಸಿಕೊಡ್ಲೆ ಇಂದು ನಮ್ಮೊಂದಿಗೆ ಡಾಕ್ಟರ್ ಶ್ರೀಶಾ ಭಟ್. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ, ಹೆಂಗಿದ್ದಿ? ನಮಸ್ತೆ, ನಾನು ಹುಷಾರಿದ್ದೆ. ನಿಂಗೋ? ಹುಷಾರಿದ್ದೆ. ಸೊ ಈಗ ಪುತ್ತೂರು ಹೇಳಿದೆ. ಪುತ್ತೂರಿಲಿ ಶ್ರೀಶಾ ಭಟ್ ಅವರ ಮನೆ ಎಲ್ಲಿ? ಮೂಲತಃ ಶ್ರೀಶಾ ಭಟ್ ಎಲ್ಲಿ ಅಣವು? ಪುತ್ತೂರಿಲೇ ಹುಟ್ಟಿ ಬೆಳೆದ ಹೆಂಗೆ? ಅಪ್ಪು ನಾನು ಪುತ್ತೂರ್ಲೆ ಹುಟ್ಟಿ ಬೆಳೆದ್ದು. ಎನ್ನ ಮನೆ ಕಬಕ ಗ್ರಾಮದ ಬೈಪದವು ಹೇಳಿ ಎನ್ನ ಮನೆ ಹೆಸರು. ನಾನು ಬೆಳೆದ್ದು ಎಲ್ಲ ಇಲ್ಲೇ. ಎಂಗ ಬೈಪದವು ಮೂಲ ಮನೆಯಲ್ಲಿ ಹುಟ್ಟಿಂದ ಹೈಯರ್ ಎಜುಕೇಶನ್ ಇಲ್ಲೇ ಓದ್ತಾನು. ಪುತ್ತೂರು ತಾಲೂಕಿನ ಕಬಕ ಗ್ರಾಮದ ಬೈಪದವು ಹೇಳುವಲ್ಲಿ. ಓದೆಲ್ಲ ಆದ್ದಲ್ಲೆಯ ಎಂತರ ಓದಿದ್ದು? PhD ಹೇಳಿದೆ. ಸೊ ಸ್ಟೂಡೆಂಟ್ ಆಗಿ ಶ್ರೀಶಾ ಭಟ್ ಹೆಂಗಿತ್ತಿದ್ದವು? ನಾನು ಆಕ್ಚುಲಿ ಇದು 7ನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಹೇಳಿ ಪುತ್ತೂರ್ಲಿ ಶಾಲೆಯಲ್ಲಿ ಓದಿದ್ದು. ಮತ್ತೆ 8ನೇಂದ 10ನೇ ಕ್ಲಾಸ್ ವರೆಗೆ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಆಮೇಲೆ PUC ವಿವೇಕಾನಂದ PUC ಕಾಲೇಜಲ್ಲಿ, ಮತ್ತೆ ಡಿಗ್ರಿ ಕೂಡ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ. ಅದಾದ ಮೇಲೆ ಮಾಸ್ಟರ್ಸ್ ಹಿಂಗೆ ನಾನು ಫಿಸಿಕ್ಸ್ ಹಿಂಗೆ ಕೊಣಾಜೆ ಮಂಗಳೂರು ಯೂನಿವರ್ಸಿಟಿಗೆ ಹೋದ್ದು. ಆಮೇಲೆ PhD ಸೇರಿದೆ. ಸೊ ಇದು ನನ್ನ ಸ್ಟಡೀಸ್ ವಿಷಯ. ಹೇಳಿದ ಎಂತ ಹೇಳುದು, ಬ್ರೈಟ್ ಸ್ಟೂಡೆಂಟ್ ಅಲ್ಲ. ಸೊ ಅಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಓದಿದ್ದು ಮತ್ತೆ ಶುರು ಮಾಡಿದ್ದು. ಆಲ್ಮೋಸ್ಟ್ ಡಿಗ್ರಿ ನಂತರ ಇಷ್ಟಪಟ್ಟು ಓದಿದ್ದು. ಸೊ ಅಲ್ಲಿವರೆಗೆ ಓದಿ ಫೇಲ್ ಆಗಿ ತುಂಬಾ ಕಷ್ಟಪಟ್ಟು ಓದಿದ್ದು ಹಂಗೆ. ಸೊ ಚೈಲ್ಡ್ಹುಡ್ ಅಕಾಡೆಮಿಕ್ ವೈಸ್ ನೆನೆಸಿದ್ರೆ ಅಂತ ಏನು ಎಂತ ಹೇಳುದು, ಗ್ರೇಟ್ ಚೈಲ್ಡ್ಹುಡ್ ಮೆಮೊರೀಸ್ ಇಲ್ಲೇ. ತುಂಬಾ ಬೈಗಳು ತಿನ್ನೋದೇ ಜಾಸ್ತಿ, ತುಂಬಾ ಕಷ್ಟ ಆಗಿಕೊಂಡಿತ್ತು ಹಾಗೆ ಚೈಲ್ಡ್ಹುಡ್ ಎಜುಕೇಶನ್ ವಿಷಯ. ಇನ್ನೀಗ ಬರ್ತಾರೆ ನಿಂಗೆ ಹೇಳಿದ್ದಿ BSc MSc ಹೇಳಿ ಅಂಬಾಗ ಒಂದು ಸಾಮಾನ್ಯ ಎಲ್ಲರೂ ಆಲೋಚನೆ ಮಾಡುದು ಇವು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದವು ಹೇಳಿ. ಸೊ ಈಗ ನೆಕ್ಸ್ಟ್ ಎನ್ನ ಪ್ರಶ್ನೆ. ಸೊ BSc MSc ಮಾಡಿದ ಮತ್ತೆ ನಿಂಗ ಸೀದಾ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ರ ಅಲ್ಲ ಕೆಲವು ಎಂತ ಮಾಡ್ತೇವೆ ಡೈರೆಕ್ಟ್ PhD ಒಟ್ಟಿಗೆ ಮಾಡಿ ಗೊತ್ತು? ಸೊ ನಿಂಗ ಕೆಲಸದ ಒಟ್ಟಿಗೆ ಎಜುಕೇಶನ್ ಮಾಡಿದ್ದ? ನಾನು ಆಕ್ಚುಲಿ MSc ಆದ ನಂತರ ಒಂದು 5 ತಿಂಗಳು ಅಷ್ಟು ಸಮಯ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ನಾನು ಫಿಸಿಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಸೊ ಅದೇ ಟೈಮಿಂಗ್ಗೆ ನನಗೆ ಮಂಗಳೂರು ಯೂನಿವರ್ಸಿಟಿಯ ಒಂದು ನೋಟಿಫಿಕೇಶನ್ ಇತ್ತು ಅಂತ ಹೇಳಿ PhD ಜಾಯಿನ್ ಆಗ್ತಾರೆ ಅಪ್ಪಲಕ್ಕಳು. ಸೊ ಅವಾಗ ನಾನು ಅಪ್ಲೈ ಮಾಡಿದೆ. ನನಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದು BSR ಹೇಳಿ ಒಂದು ಬೇಸಿಕ್ ಸೈನ್ಸ್ ರಿಸರ್ಚ್ ಫೆಲೋಶಿಪ್ ಹೇಳಿ ಅದು ನನಗೆ ಅದರಲ್ಲಿ ಒಳ್ಳೆ ಸ್ಟೈಫಂಡ್ ಇತ್ತು. ಮೋರ್ ದನ್ ಒಂದು ಲೆಕ್ಚರಿಂಗ್ ಎಂತ ಸ್ಯಾಲ್ರಿ ಕೊಡ್ತು ಅದಕ್ಕಿಂತ ಡಬಲ್ ಅದು ಸ್ಟೈಫ್. ಹಾಗೆ PhD ಆದಂಗ ಆಯ್ತು ಹೇಳಿ ಎಂತ ಹೇಳಿದ್ರೆ ಅವಾಗ ಎನ್ನ ತಲೆಯಲ್ಲಿ ಬರೀ ಟೀಚಿಂಗ್ ಇದ್ರಲ್ಲೇ ಹೋಯಕು, PhD ಎಲ್ಲ ಬೇಕಲ್ಲ ಹೇಳುವ ಉದ್ದೇಶದಿಂದ PhDಗೆ ಸೇರಿದೆ. ಸೊ ನಾನು PhD ಮಾಡುವಾಗ ಒಟ್ಟಿಗೆ ಟೀಚಿಂಗ್ ತುಂಬಾ ಮಾಡಿದ್ದೆ. ಲೈಕ್ ನಾನಿದ್ದ 6 ವರ್ಷವೇ ಅಲ್ಲಿ ಟೀಚಿಂಗ್ ಮಾಡಿದ್ದೆ ಅಲ್ಲಿ MSc ಮಕ್ಕಳಿಗೆ. ಅದಾದ ಮೇಲೆ ನಾನು ಇದಕ್ಕೆ ವಾಪಸ್ ಬಂದು ವಿವೇಕಾನಂದ ಡಿಗ್ರಿ ಕಾಲೇಜಲ್ಲೇ ಸೇರಿದೆ. ಅಲ್ಲಿ ವರ್ಕ್ ಮಾಡಿ ಅಪ್ಪಾಗ ಮತ್ತೆ ಅನ್ಸಿತ್ತು ನೀನು ಬೆಟರ್ ಟು ಶಿಫ್ಟ್ ಹೇಳಿ ಅನ್ಸಿ ನಾನು ಮತ್ತೆ ಎಂಜಿನಿಯರಿಂಗ್ ಕಾಲೇಜ್ ವರ್ಕ್ ಮಾಡ್ತಿದ್ದೆ ಈಗ. ಸೊ ಅಲ್ಲಿ ಎಲ್ಲಾ ಹೊತ್ತು ಎಲ್ಲಾ ದಿನ ಕೆಲಸ ಮಾಡ್ತಾ ಇದ್ದೆ. ಒಂದ್ ಡೇಸ್ ಮಾತ್ರ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಇದು ನಾನ್ ಲೆಕ್ಚರ್ ಆಯ್ಕೊಳ್ಳಿಯೇ PhD ಎಲ್ಲ ಮಾಡ್ಲೆ ಹೆರಟದು. ಬಟ್ ಈಗ ಕಂಟಿನ್ಯೂಸ್ ಲೆಕ್ಚರಿಂಗ್ ಮಾಡುವಷ್ಟು ಟೈಮ್ ಸಿಕ್ಕುತ್ತಿಲ್ಲ ಒಂದು, ಅದರ ಬಿಡ್ಲು ಮನಸ್ಸಿಲ್ಲ. ಹಂಗೆ ಎರಡುದೇ ನಡೀತಾ ಇದ್ದು. ಎಂತಕ್ಕೆ ಟೈಮ್ ಸಿಕ್ಕುತ್ತಿಲ್ಲ ಹೇಳಿ ನೆಕ್ಸ್ಟ್ ಮಾತಾಡುವ. ಎಂತಕ್ಕೆ ಹೇಳಿದ್ರೆ ಅನಾಕಾಂಕ್ಷದ ಬಗ್ಗೆ ಸಂಕ್ಷಿಪ್ತವಾಗಿ ಎಂತದ್ದು ಹೇಳಿದ್ದಿಲ್ಲ, ನಿಂಗಳ ಬಾಯಿಂದಲೇ ಕೇಳಕ್ಕೂ ಹೇಳುವ ಕಾರಣಕ್ಕಾಗಿ. ಸೊ ನೆಕ್ಸ್ಟ್ ಆಕಾಂಕ್ಷದ ಬಗ್ಗೆ ಮಾತಾಡ್ತಾರೆ. ಆಕಾಂಕ್ಷ
ಹೇಳ್ರೆ ಎಂತರ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದು? ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಹೇಳಿದರೆ ಅದೊಂದು ಹಿಂಗ ಫ್ರೆಂಡ್ಸ್ ಒಂದು ಶುರು ಮಾಡಿದ ಒಂದು ಸಂಸ್ಥೆ. ಸೊ ಶುರು ಮಾಡಿದ ಹ್ಮ್ ಇದ್ರಲ್ಲಿ, ಬಟ್ ಅದರ ಹ್ಮ್ ಅಫಿಷಿಯಲ್ ರೂಪ ಹೇಳಿ ಕೊಟ್ಟದ್ದು 2014ರಲ್ಲಿ ಒಂದು ಟ್ರಸ್ಟ್ ಆಗಿ ರಿಜಿಸ್ಟರ್ ಮಾಡಿದ್ದು. ಹ್ಮ್ ಗಳ ಉದ್ದೇಶ ಅದೇ, ನಾನು ತುಂಬಾ ಕಲಿಯಲು ಕಷ್ಟಪಟ್ಟುಕೊಂಡಿದ್ದೆ. ಬಿಕಾಸ್ ಆಫ್ ಅಂತ ಹೇಳುದು, ಒಂದು ಮೆಂಟರ್ಶಿಪ್ ಇಲ್ಲದೆ, ಮೆಂಟರ್ಶಿಪ್ ಬಂದ ನಂತರ ನನಗೆ ಹೆಂಗೆ ಓದಿಕೊಳ್ಳಿಗೊಂತಾತು, ನಾನು ಹುಷಾರಾದೆ, ನಾ ಸ್ಟಡೀಸ್ ಅಕಾಡೆಮಿಕ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆದೆ, ಹ್ಮ್ ಇಷ್ಟಪಟ್ಟು ಓದ್ಲೆ ಸ್ಟಾರ್ಟ್ ಮಾಡಿದೆ. ಹಾಗೆ ನನಗೆ ಆ ಟೈಮಲ್ಲಿ ಅನ್ಸಿದ್ದು ಏನಾದ್ರೂ ಒಂದು ಸೊಸೈಟಿಗೆ ಏನಾದ್ರು ಮಾಡಬೇಕು, ಮಕ್ಕಳಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಹೇಳಿ. ಸೊ ಹಾಗೆ ಕನ್ನಡದಲ್ಲಿ ಶುರು ಮಾಡಿ, ಶುರುವಿಂಗ್ ಎಂತ ಮಾಡಿರ್ತಿದ್ರೆ ಸ್ಕೂಲ್ಸ್ ಹಿಂಗ್ ವಿಸಿಟ್ ಮಾಡಿ ಸೈನ್ಸ್ ಪ್ರೋಗ್ರಾಮ್ಸ್ ಮಾಡಿಕೊಂಡಿದ್ದೆ. ಎಂತ ಕೇಳಿದ್ರೆ ಒಂದು ಬೇಸಿಕ್ ಏನ ಕಷ್ಟ ಆಗಿದ್ದೆ ಅಂತ ಹೇಳಿದ್ರೆ, ನಾನು ಪಿ ಯು ಸಿ ವರೆಗುದೇ ಬೈ ಹಾರ್ಟ್ ಹೊಡಲು ಟ್ರೈ ಮಾಡಿಕೊಂಡಿದ್ದೆ ಅಂತ ಹೇಳಿ, ನಾ ಕಾನ್ಸೆಪ್ಟ್ಸ್ ಅರ್ಥ ಆಗಿಕೊಂಡಿದ್ದಿಲ್ಲ. ಬಟ್ ಇವಾಗ ನಾನು ಕಾನ್ಸೆಪ್ಟಿನ ವಿಜುವಲೈಸ್ ಹೇಳಿದರೆ ಮನಸ್ಸಲ್ಲಿ ಅದರದ್ದೊಂದು ಯಾವ್ದಾದ್ರು ಒಂದು ಓದುವಾಗ ಅದರ ಇಮೇಜ್ ಬಪ್ಪಲೆ ಸ್ಟಾರ್ಟ್ ಅದು, ಆಮೇಲೆ ಕಲಿಯಲು ಇಷ್ಟ ಆದ್ದು. ಸೊ ಅದಕ್ಕೋಸ್ಕರ ಆ, ಈಗ ಹೈಸ್ಕೂಲ್ಲಿ ಅವು 8ನೇ 9ನೇ 10ನೇ ಕ್ಲಾಸ್ಲಿ ಸುಮ್ಮನೆ ಎಂತದೋ ಓದ್ತಾ ಇರ್ತಾವ, ಎಂತಾಳಿ ಗೊಂತಿರ್ತಿಲ್ಲ. ಈಗ ಲೆನ್ಸ್ ಇತ್ತು, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಇದೆಂತ ಗೊಂತಿಲ್ಲ, ಅವಂತೆ ಅದರ ಓದ್ತಾ ಇರ್ತಾವ. ಬಟ್ ಅದರ ಆಗಿ ಮಕ್ಕ ನೋಡಿದ ಒಳ್ಳೆ ಆದ್ರೆ ಅಟ್ಲೀಸ್ಟ್ ಕಾನ್ಕೇವ್ ಲೆನ್ಸ್ ಹೇಳುವಾಗ ಅವಕ್ಕೊಂದು ಬತ್ತು, ಅಥವಾ ಲೈಟ್ ಇನ್ಸಿಡೆಂಟ್ ಲೈಟ್ ಹಿಂಗೆಲ್ಲ ಹೇಳುವಾಗ ಎಂತ ಗೊಂತಾವತ್ತು ಹೇಳೋ ಪ್ರಾಕ್ಟಿಕಲ್ಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದು ಹಿಂಗ ಹಾಗೆ ಮಾಡ್ಕೊಂಡು ಬಂದದ್ದು. ಬಟ್ ಈಗ ಒಂದು ಸೆಟ್ ಆಫ್ ಪ್ರೋಗ್ರಾಮ್ಸ್ ಇದ್ದು, ಬಟ್ ಇನಿಷಿಯಲಿ ಎಂತ ಮಾಡಿಕೊಂಡಿದ್ದು, ಸ್ಟಾರ್ಟಿಂಗ್ ಇಲ್ಲಿ 1 ಡೇ ಪ್ರೋಗ್ರಾಮ್ ತರ ಮಾಡಿಕೊಂಡಿರ್ತದೆ. ಮತ್ತೆ ಮತ್ತೆ ಹೆಂಗ ಅಂದಾಜಾತು ಈ NGO ಸ್ಟಾರ್ಟ್ ಮಾಡಿದ ನಂತರ. ಸೊ ಈ ತರ 1 ಪ್ರೋಗ್ರಾಮ್ಸ್ ಎಲ್ಲ ಮಾಡಿತ್ತೊಳ್ಳಿ ಆದ್ರೆ ನಮಗೆ ಒಂದು ದಿನಲ್ಲಿ ಮಕ್ಕ ಖುಷಿ ಆದವು, ಕಲ್ತವ್ ಹೇಳಲೇ ಎಡಿಗು. ಬಟ್ ಆ ಮಕ್ಕ ನಿಜವಾಗ್ಲೂ ಚೇಂಜ್ ಆದವ ಹೇಳಿ ನೋಡಕ್ಕಾದ್ರೆ ಅದು 1 ಡೇಲಿ ನೋಡ್ಲೆ ಸಾಧ್ಯ ಇಲ್ಲ. ಸೊ ನಾವದ ಕಂಟಿನ್ಯೂಸ್ ಆ ಮಕ್ಕಳೊಟ್ಟಿಗೆ ಇದ್ದು, ಆ ಮಕ್ಕ ಎಂತ ಮಾಡ್ತದವು, ಎಷ್ಟು ಬದಲಾದವು ಹೇಳಿ ನೋಡಕೊಳ್ಳೆ ಆದ್ರೆ ನಾವು ಅದ್ರಲ್ಲೇ ಇರಕ್ಕಾವತ್ತು. ಹೇಳಿ ಅದೇ ಪ್ರೋಗ್ರಾಮ್ಸ್ ಮಾಡ್ತಾ ಇರಕ್ಕಾವತ್ತು ಹೇಳೋ ಉದ್ದೇಶದಿಂದ. ಮತ್ತೆ ಈಗ ಮಾಡುವಂತ ಎಲ್ಲಾ ಕಾರ್ಯಕ್ರಮಂಗ ಹಂಗೆ ಇಟ್ಸ್ ಕಂಟಿನ್ಯೂಸ್ ಪ್ರೋಗ್ರಾಮ್ ಹಾಗೆ. ಸೊ ಇದು ಹೆಂಗ 2020 ನಂತರ ಹೆಂಗ್ ಹೋಗುವಂತದ್ದು ಪ್ರೋಗ್ರಾಮ್ಸ್ ಹೀಗೆ ಮಾಡಬೇಕು, ಅದು ಹೆಂಗೋ ಸರಿಯಾದ ಗೈಡೆನ್ಸ್ ಇತ್ತಿಲ್ಲ. ಬಟ್ ಹೆಂಗಳೇ ಆತರದ ಪ್ರೋಗ್ರಾಮ್ ಈಗ ಮಾಡ್ತದೆ ಹಾಗೆ. ಆಕಾಂಕ್ಷ ಹೇಳುದು ಬೇಸಿಕಲಿ ಹೆಂಗ ವರ್ಕ್ ಮಾಡುದು ಎಜುಕೇಶನ್ ಸೆಕ್ಟರ್ಲಿ. ಅದ್ರಲ್ಲಿ 2 ಸೆಕ್ಷನ್ ಹೇಳಿದ್ರೆ, ಒಂದು ಸ್ಕೂಲ್ ಮಕ್ಕಳಿಗೆ, ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ದ ಮಕ್ಕಳು. ವರ್ಕಿಂಗ್ ಡೊಮೈನ್ ಹೇಳಕ್. ಈಗ NGO ಹೇಳಿದ್ರೆ ಎಂತರ ಅಲ್ಲಿ ಟೀಮ್ ಇರ್ತಾ ಅಥವಾ ಎಂಪ್ಲಾಯೀಸ್ ಇರ್ತಾವ, ಬೇರೆ ಒಂದು ಕಂಪನಿ ಹಂಗಿರ್ತಾ ಅದು? ಈಗ ಹೆಂಗ ಹೇಳುವಾಗ ಅಲ್ಲಿ ಸುಮಾರು ಜನ ಇರ್ತಾವ ಇದ್ರಲ್ಲಿ ಇನ್ವಾಲ್ವ್ ಆಗಿಕೊಂಡು, ಹೆಂಗಿರ್ತಾವ ಅಂಬಾಗ ಇದ್ದರೆ, ಅಥವಾ ಬೇರೆವು ಇನ್ನು ಇನ್ವಾಲ್ವ್ ಆವ್ತ್ಯಾ ಹೇಳಿ ಇಪ್ಪವಕ್ಕೆ ಇನ್ವಾಲ್ವ್ ಅಪ್ಪಲ್ಲಿಡಿಗ? ಈಗ NGO ಹೇಳಿದರೆ ಅದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಹೇಳಿದರೆ ಗವರ್ಮೆಂಟಿನ ಕೆಲಸ ಎಂತ, ಸೋಷಿಯಲ್ ವೆಲ್ಫೇರ್ ಆಯ್ಕು, ಸಮಾಜದಲ್ಲಿ ಬೇರೆ ಬೇರೆ ತರದ ಡೆವಲಪ್ಮೆಂಟ್ ಆಗಿ ಸಮಾಜದಲ್ಲಿ ಎಲ್ಲ ಸ್ಥಿತಿಗೆ ಬರಕು ಹೇಳೋ ಉದ್ದೇಶದಿಂದ ಸರ್ಕಾರ ಕೆಲಸ ಮಾಡುದು. ಅದೇ ತರ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಕೂಡ ಅದುವೇ. ಸೊ ಸಮಾಜಕ್ಕೆ ಒಂದು ಬೆನಿಫಿಟ್ ಅಪ್ಪ ಹಂಗೆ ಮಾಡುವಂತ ಒಂದು, ಬಟ್ ಅದು ಗವರ್ಮೆಂಟ್ ಅಲ್ಲ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಹೇಳಿ. ಇದು ಇದು ಅಫಿಷಿಯಲ್ ಆಗಿರಕು, ಅದಕ್ಕೆ ಸುಮಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕ್ರೈಟೀರಿಯಂಗೆಲ್ಲ ಇದ್ದು ಅದೆಲ್ಲ ಫಾಲೋ ಆಯ್ಕು, ಹಂಗೆಲ್ಲ ಆಕ್ಚುಲಿ ಇರಕು, ಅದೆಲ್ಲ ಸುಮಾರು ಪ್ರೊಸೀಜರ್ ಇದ್ದು. ಅಂಡ್ ಈಗಂತೂ ನಮ್ಮ ದೇಶದಲ್ಲಿ ಒಂದು NGO ಹೇಳಿದರೆ ಅದು ತುಂಬಾ ಸ್ಕ್ರೂಟಿನಿ ಇದ್ದು ಸರ್ಕಾರದಿಂದ, ಯಾಕೆಂದ್ರೆ ತುಂಬಾ ಮಿಸ್ಯೂಸ್ ಆವತ್ತು ಹೇಳೋ ಉದ್ದೇಶದಿಂದ ಅದೆಲ್ಲ ಮಾಡಕ್ಕಾವತ್ತು ಇದು NGO. ಇನ್ನು NGO ಹೆಂಗಿರ್ತು, ಹೆಂಗ್ ವರ್ಕ್ ಆವತ್ತು ಹೇಳಿದರೆ, ಈಗ ಎಂಗಳದಲ್ಲೇ ನಾನು ಹೇಳ್ತೆ ಯಾವ ತರ ಇತ್ತು, ಈಗ ಹೆಂಗ ಹೇಳಿದ್ರೆ ಆಕ್ಚುಲಿ NGOs ಇಲ್ಲಿ ಖಂಡಿತ ಎಂಪ್ಲಾಯೀಸ್ ಇಪ್ಪಲಕ್ಕೂ ಇದ್ದವು, ಈಗ ಎಂಗಳದ್ರಲ್ಲೂ ಇದ್ದವು. ಸೊ ಶುರು ಅದ್ರಲ್ಲಿ ಮಾಡುವಾಗ ಅದೆಲ್ಲ ಗೊಂತಿತ್ತಿಲ್ಲ. ಹೆಂಗ 2014ರಲ್ಲಿ ಶುರು ಮಾಡಿಯಪ್ಪಾಗ ಎಂತ ಹೇಳಿ ಆಕ್ಚುಲಿ ಎಂಗಳ ಆಬ್ಜೆಕ್ಟಿವ್ಸ್ ಅಷ್ಟು ಸರಿ ಇತ್ತಿಲ್ಲ, ಸರಿ ಮಾಡಿದ್ದಷ್ಟೇ ಅದರೆಲ್ಲ. ಮಾಡಿ ಎಂಗಳದಲ್ಲಿ ಆಕ್ಚುಲಿ 12 ಜನ ಟ್ರಸ್ಟೀಸ್ ಇದ್ದೆ ಎಂಗಳ NGO ಅಲ್ಲಿ.
ಮತ್ತೆ ಆಲ್ಮೋಸ್ಟ್ 200ಕ್ಕಿಂತ ಹೆಚ್ಚು ವಾಲಂಟಿಯರ್ಸ್ ಇದ್ದವು. ವಾಲಂಟಿಯರ್ಸ್ ಹೇಳಿದ್ರೆ ಅವು ಎಂಪ್ಲಾಯೀಸ್ ತರ ಅಲ್ಲ. ಅವು ಹ್ಮ್ ಆಮ್, ಸಮಾಜಕ್ಕೆ ಏನೋ ಮಾಡಕ್ ಹೇಳಿ ಒಂದು ಎಂಗಳೊಟ್ಟಿಗೆ ಸೇರಿಕೊಂಬವು. ಎಂಗಳ ಯಾವ್ದೇ ಇನಿಷಿಯೇಟಿವ್ ಅವು ಸೇರಿಕೊಂಡು ಅವು ಸ್ಕೂಲಿಂಗ್ ಹೋಗ್ತಾವ, ಮಕ್ಕಳೊಟ್ಟಿಗೆ ಬೆರೆತಾವ, ಹಿಂಗೆ. ಸೊ ಇದು ವಾಲಂಟಿಯರ್ಸ್ ಹೇಳಿ. ಬಟ್ ಹೆಂಗ ಇತ್ತೀಚೆಗೆ ಮೆಂಬರ್ಶಿಪ್ ಹೇಳಿ ಶುರು ಮಾಡಿದೆ. ಮೆಂಬರ್ಶಿಪ್ ಇತ್ತೀಚೆಗೆ ಹೇಳಿದ್ರೆ ಸುಮಾರು ಆಯ್ತು, 2015 ಮಾಡ್ತಾ ಇದ್ದೆ. ಹ್ಮ್ ಅದೇಂದ್ರೆ ಅವು ಒಂದಿಷ್ಟು ಮೆಂಬರ್ಶಿಪ್ ಫೀಸ್ ಇತ್ತು. ಈಗ ಹ್ಮ್ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇತ್ತು. ಬಟ್ ಎಂಗಳದಲ್ಲಿ ಹೆಂಗೆ ಹೇಳಿದ್ರೆ ₹200 ಸ್ಟೂಡೆಂಟ್ಸ್ ಆದ್ರೆ ₹200 ವರ್ಷಕ್ಕೆ. ಮತ್ತೆ ಹ್ಮ್ ಆ, ಇದು ವರ್ಕಿಂಗ್ ಆದ್ರೆ 750, ಟ್ರಸ್ಟೀಸ್ 1,500,000 ಹಿಂಗೆ ಮೆಂಬರ್ಶಿಪ್. ಅದೇಂತ ಹೇಳಿದ್ರೆ ಅವಕ್ಕೊಂದು ಮೆಂಬರ್ಶಿಪ್ ಸರ್ಟಿಫಿಕೇಶನ್ಸ್ ತರ ಹಿಂಗ ಕೊಡ್ತೇನೆ. ಅದಕ್ಕೋಸ್ಕರ ಹ್ಮ್ ಹಂಗೆ ಆಲ್ಮೋಸ್ಟ್ 150 ಮೇಲೆ ಮೆಂಬರ್ಗೆ ಇದ್ದು, ಮತ್ತೆ ವಾಲಂಟಿಯರ್ಗೆ ಇದ್ದು, ಹಂಗೆ ಇದು. ಬಟ್ 2022ರಿಂದ ನಂತರ ಹೆಂಗೋ ಅನ್ಸಿತ್ತು, ಆ ನಾವು ಬರೀ ಹಿಂಗೆ ಕೆಲಸ ಮಾಡಿಕೊಂಡಿದ್ದರೆ ಎಲ್ಲಾ ಕೆಲಸಗಳ ಮುಗಿಸ್ಲೇ ಸಾಧ್ಯ ಇಲ್ಲ. ಹೆಂಗೋ ಎಂಪ್ಲಾಯೀಸ್ ಹೈರ್ ಮಾಡಬೇಕು. ಇಲ್ಲದ್ರೆ ಈಗ ಏನಾಗ ಒಂದು ಕೆಲಸ ಇರ್ತು, ಟ್ರಸ್ಟೀಸ್ ಇಲ್ಲಿ ಇನ್ನೊಂದು ಟ್ರಸ್ಟಿಗೆ ಇನ್ನೊಂದು ಕೆಲಸ ಇರ್ತು, ಹಂಗೆ ಫೋಕಸ್ಡ್ ಆಗಿ ಕೆಲಸ ಮಾಡ್ಲಾಗುತ್ತಿಲ್ಲ. ಹ್ಮ್ ಹೆಂಗ ಒಬ್ಬನ ಹೈರ್ ಮಾಡಿ ತೊಳೆ ಆದ್ರೆ ಅವಾಗ ಅಟ್ಲೀಸ್ಟ್ ನಾವು ಹೇಳಿ ಈ ತರ ಮಾಡಿ ಈ ತರ ಮಾಡಿ ಹೇಳಕ್ಕಲ್ಲ, ಹಂಗೆ. ಹ್ಮ್ ಸೊ 2022 ಎಂಡಿಲಿ ಹೆಂಗ ಫಸ್ಟ್ ಸ್ಟೆಪ್ ತಕೊಂಡೆ. ಸಾರಿ, 2023 ಫಸ್ಟ್ ಸ್ಟೆಪ್ ಹ್ಮ್ ಹೈರಿಂಗ್. ಸೊ ಹ್ಮ್ ಪ್ರೊಫೆಸರ್ ಹೇಳಿ ಹೈರ್ ಮಾಡಿದೆ. ಹ್ಮ್ ಅಲ್ಲಿಂದ ಹಿಡಿದು ಈಗ ಹೆಂಗಳಲ್ಲಿ 4 ಜನ ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದವು. ಹ್ಮ್ ಅಂಡ್ ಒಂದು 5 ಜನ ಇಂಟರ್ನ್ಸ್ ಇದ್ದವು. ಅವಕ್ಕೆ ಹ್ಮ್ 2000 3000 ಹಿಂಗೆ ಪೇ ಮಾಡ್ತೇವೆ. ಹೌದೇ ಸ್ಕೂಲ್ಸ್ ಹೋಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದವು, ಹಂಗೆ. ಹ್ಮ್ ಸೊ ಎಂಪ್ಲಾಯೀಸ್ 20 ವಾಲಂಟಿಯರ್ಸ್ 20. ಎಂಪ್ಲಾಯೀಸ್ ಅಂತ ಕೇಳಿದರೆ ಬಿಕಾಸ್ ಇಟ್ಸ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಇದರಲ್ಲಿ ಈಗ ಬಿಸ್ನೆಸ್ ನಂಗೆ ಪ್ರಾಫಿಟ್ ಎಲ್ಲ ಎಂತ ಇಲ್ಲ. ಸೊ ಹ್ಮ್ ಅದು ಸಮಾಜಕ್ಕೆ ವಿನಿಯೋಗ ಆಯ್ಕು, ಹಂಗೇಳಿ. ಈಗ ಕೆಲಸಂಗ ದಿನಾ ನಡೆಯಕ್ಕೂ ಹೇಳಿದರೆ ಹೆಂಗೋ ಮಾಡ್ಲಾಗ್ತಿಲ್ಲ. So ಅವಾಗ ನಾವು ಯಾರನ್ನಾರು ತಗೊಳಕಾವತ್ತು, ಹಂಗೆ ಹ್ಮ್ ಎಂಪ್ಲಾಯೀಸ್ ತಕೊಂಡು ಎಂಪ್ಲಾಯೀಸ್ ರನ್ ಮಾಡುದು. ಬಟ್ ಹ್ಮ್ ನಮ್ಮ ಎಲ್ಲಾ ಕಡೆಯ ಈಗ ದೊಡ್ಡ ದೊಡ್ಡ NGOs ಎಲ್ಲ ನಡೆಯೋದು ಹಿಂಗೆ ಅಂತ ಕೇಳಿದರೆ, ನಾವು ಗ್ರೌಂಡ್ ರಿಯಲ್ ಡಿಫ್ರೆನ್ಸ್ ತರಕ್ಕೂ ಹೇಳಿ ಆದರೆ ಅವಾಗ ನಾವು ತುಂಬಾ ಕೆಲಸ ಮಾಡಕ್ಕಾಗುತ್ತೆ. ಹಂಗೆ ಕೆಲಸ ಮಾಡಕ್ಕಾರೆ ಎಂಪ್ಲಾಯೀಸ್ ಬೇಕೇ ಬೇಕು. ಅಥವಾ ಅಟ್ಲೀಸ್ಟ್ ಟ್ರಸ್ಟೀಸ್ಗ ಸ್ಯಾಲ್ರಿ ತಕೊಂಡ್ ಮಾಡಬೇಕು. ಈಗ ಹೆಂಗೆ ಯಾರು ಕೊಳ್ತಾ ಇಲ್ಲ, ಹೆಂಗೆ ಆಸ್ ಅ ಸರ್ವಿಸ್ ಹಂಗೆ. ಸೊ ಇದು NGOದ ವರ್ಕಿಂಗ್ ಸ್ಟೈಲ್ ಜನರಲಿ. ಮತ್ತೆ ಹ್ಮ್ ಒಂದು ತುಂಬಾ ಖುಷಿ ವಿಷಯ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಷ್ಟು ದೊಡ್ಡ ವಾಲಂಟಿಯರ್ ಆರ್ಗನೈಸೇಷನ್ ಯಾವುದೂ ಇಲ್ಲ ಹೆಂಗಳ ತರ. ಅಂತ ಕೇಳಿದರೆ ಹೆಂಗಳಲ್ಲಿ ಫುಲ್ ಟೈಮ್ ವಾಲಂಟಿಯರಿಂಗ್ ಮಾಡೋದು. ಫುಲ್ ಟೈಮ್ ಹೇಳಿದ್ರೆ ಹ್ಮ್ ನಾಟ್, ಬಟ್ 1 year 2 year ಕಮಿಟ್ ಅಪ್ ಅಂತ ಇದ್ದವು. ಬಟ್ ತುಂಬಾ NGOs ಇಲ್ಲಿ ಹೆಂಗ್ ಹೇಳಿದರೆ ಅವು ಬಂದು ಮಾಡ್ತಾವ್ ಹೋಗ್ತಾವ್, ಹಂಗೆ ಹೇಳಿದ್ರೆ ಒಂದು ದಿನಕ್ಕೆ ಮಾತ್ರ. ಓಕೆ, ಎಲ್ಲೋ ವಾಲ್ ಪೇಂಟಿಂಗ್ ರೆಗ್ಯುಲಾರಿಟಿ ಇರ್ತಿಲ್ಲ. ಇರ್ತಿಲ್ಲ, ಒಂದೇನೋ ಒಂದು ಮಾಡಿ ಹ್ಮ್ ಬಟ್ ಹೆಂಗಳಲ್ಲಿ ಹಂಗಲ್ಲ, ಒಂದು ಕಮಿಟೆಡ್ ವಾಲಂಟಿಯರ್ಸ್ ಇದ್ದವು, ತುಂಬಾ ದಿನ ಕೆಲಸ ಮಾಡ್ತಾವ್, ಹಂಗೆ. ಸೊ ಇದು ಆಕಾಂಕ್ಷ ಅಷ್ಟೇ ಅಲ್ಲ, ಒಂದು NGO ಹೆಂಗೆ ಇರ್ತು ಹೇಳಿ. ಹ. ಇನ್ನು ಸುಮಾರು ಜನಕ್ಕೆ ಬಪ್ಪಂತ ಪ್ರಶ್ನೆ ಅಂತ ಹೇಳ್ರೆ, ಈಗ ಆಲ್ರೆಡಿ ನಿಂಗೆ ಹೇಳಿದ್ವಿ ಪ್ರಾಫಿಟ್ ಇರ್ತಿಲ್ಲ ಆ ರೀತಿ ಅಂಬಗ ಈ NGO ಹೇಗೆ ನಡೀತಾವು ಹೇಳ್ರೆ, ಬೇರೆವು ನಿಂಗೋಗೆ ಸ್ಪಾನ್ಸರ್ಶಿಪ್ ಹೇಳಿ ಕೊಡ್ತಾವ ಅಥವಾ ಗವರ್ಮೆಂಟ್ ಇಂದ ಫಂಡ್ಸ್ ಬತ್ತಾ ಹೆಂಗೆ? ಸಿ ತುಂಬಾ ಇದಿದ್ದು ಆಪ್ಷನ್ಸ್ ಇದ್ದು. ಒಂದು ಈಗ ಸ್ಪಾನ್ಸರ್ಶಿಪ್ ಹೇಳೋದಕ್ಕಿಂತ ಡೊನೇಷನ್ಸ್ ಹೇಳಕ್ಕೂ. ಈಗ ಹ್ಮ್ ಜನ ಎಲ್ಲ ಡೊನೇಷನ್ ಮಾಡ್ತಾ, ಓಕೆ ನಿಂಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಹ್ಮ್ ಮತ್ತೆ ಹ್ಮ್ ಅವಕ್ಕೆ ಟ್ಯಾಕ್ಸ್ ಎಕ್ಸೆಪ್ಷನ್ಸ್ ಕೊಡುವಂಗ್ ಮಾಡ್ತೇನೆ. ಬಟ್ ಹೊಸ ಟ್ಯಾಕ್ಸ್ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಇಲ್ಲದಿಲ್ಲೇ ಓಲ್ಡ್ ರೆಜಿಮ್ ಹ್ಮ್ ಈಗಲೂ ಕೂಡ ರಿಡಕ್ಷನ್ಸ್, ಸಾರಿ ಎಕ್ಸೆಂಪ್ಷನ್ಸ್ ಇದ್ದು, ಹಂಗೆ ಅದು ಹ್ಮ್ ಇಂಡಿವಿಜುವಲ್ ಆದ್ರೆ ಹ್ಮ್ ಗವರ್ಮೆಂಟ್ ಫಂಡಿಂಗ್ ಸಪೋಸ್ ಇದ್ದು. ಬಟ್ ಹೆಂಗ ಯಾವುದೇ ಗವರ್ಮೆಂಟ್ ಫಂಡಿಂಗ್ಸ್ ಇಲ್ಲಿವರೆಗೆ ಅಪ್ಲೈ ಮಾಡಿದ್ದಿಲ್ಲ. ಆ, ಹ್ಮ್ ಇನ್ನೊಂದು ಹೆಂಗ ಈಗ ನಡೆಸುತ್ತಾ ಇಪ್ಪಂತ ಎಲ್ಲ ಪ್ರೋಗ್ರಾಮ್ ಯಾವುದು ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಳಿ, CSR. ಸೊ ಇದು ಎಂತ ಹೇಳಿದರೆ ಪ್ರತಿ ಕಂಪನಿಯ ಒಂದು 3 year ಟರ್ನ್ ಪ್ರಾಫಿಟ್ ನ 2% ಅವು ಹ್ಮ್ ಆ, ಇದು ಸೋಷಿಯಲ್ ವೆಲ್ಫೇರಿಂಗ್ಗೆ ಹೇಳಿ ಮಾಡಕ್ಕೂ ಹೇಳಿ ಇದ್ದು. ಹಂಗೆ ಈಗ ಹ್ಮ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 1,400 ಕೋಟಿ ಅಷ್ಟು CSR ಫಂಡ್ಸ್ ಇದ್ದು ಎಲ್ಲ ಕಂಪನೀಸ್. ಹ್ಮ್ ಸೊ ಅದಕ್ಕೆ ನಾವು ಅಪ್ಲೈ ಮಾಡ್ಲಕ್ಕು NGO ಹಂಗ. ಬಟ್ ಅಪ್ಲೈ ಹ್ಮ್ ಮಾಡಿದ್ರೆ ಅದಕ್ಕೆ ಸರಿಯಾದ ಪ್ರೋಗ್ರಾಮ್ಸ್ ಆ ಕಂಪನಿ ಅವಕ್ಕೆ ಇಷ್ಟ ಆಯ್ಕು, ಹಿಂಗೆಲ್ಲ ಇದ್ದು. ಹಂಗೆ ಹ್ಮ್
ಎನ್ ಜಿ ಒ ನಡೀತಾ ಇರ್ತದೆ CSR ಫಂಡಿಂಗ್ಸ್ ಇಂದ, ಮತ್ತೆ ಕೆಲವು ಇಂಡಿವಿಜುವಲ್ ಡೋನರ್ಸ್ ಇದ್ದವು. ಓಕೆ, ಕೆಲವು ಕಾರ್ಯಕ್ರಮ ತುಂಬಾ ಖುಷಿಯಾಗಿ ಮಾಡುವಂತದ್ದೆಲ್ಲ ಇದ್ದವು ಹಾಗೆ. ಸೊ ಮೇಜರ್ಲಿ ಈಗ ಎಂಗಳ ಆರ್ಗನೈಸೇಷನ್ ನಡೀತಾ ಇರ್ತದೆ CSR ಫಂಡ್ಸ್. ಹೆಂಗೋ ಈಗ ಸುಮಾರು ಕಂಪನೀಸ್ ಇಂದ ಬರ್ತಾ ಇದ್ದು ಫಂಡಿಂಗ್ ಎಲ್ಲ. ಆ, ಈಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮತ್ತೆ ಮೆಡಾಲಿಯಾ ಹೇಳಿ, ಮತ್ತೆ ವ್ಯಾಂಟಿವಾ, ಕಾಮ್ಸ್ಕೋಪ್, ಹೀಗೆ ಬೇರೆ ಬೇರೆ ಕಂಪನೀಸ್ ಇಲ್ಲಿ ಎಂಗಳ ಪ್ರಪೋಸಲ್ ಕಳಿಸುತ್ತೆ, ಅವಕ್ಕೆ ಇಷ್ಟ ಇದು ಮಾಡಿ ಹಾಗೆ. ಸೊ ಇದು ಪ್ರೋಸೆಸ್ ಹಂಗೆ. ಸೊ ಇದ್ರ ಒಂದಷ್ಟು ಫಂಡ್ಸ್ ಬತ್ತು, ಒಂದು ಪ್ರಾಜೆಕ್ಟ್ ಹಿಂಗೆ ಇಷ್ಟು ಒಳ್ಳೆ ಬತ್ತು. ಆ ಫಂಡಿನ ಬರಕಾರೆ ಮೊದಲು ಹೆಂಗ ಹೇಳಕ್ ಇದರ ಯಾವ್ದಕ್ಕೆ ಯೂಸ್ ಮಾಡ್ತೆ ಹೇಳಿ. ಸೊ ಅದಕ್ಕೆ ಸರಿಯಾಗಿ ಯೂಸ್ ಮಾಡಿ ಈಗ ಅದ್ರಲ್ಲಿ ಬರುತ್ತೆ, ಹೆಂಗ ಪ್ರಾಜೆಕ್ಟ್ ಮ್ಯಾನೇಜರ್ ತಗೊಳ್ತೆ, ಅವಂಗ ಹೆಂಗ ಎಷ್ಟು ಪೇ ಮಾಡ್ತೆ ಎಲ್ಲ ಬರುತ್ತೆ. ಅದೆಲ್ಲ ಆದ ಮೇಲೆ ಆಡಿಟಿಂಗ್ ಮಾಡಕ್ಕೆ ಹೆಂಗ ಆಡಿಟರ್ ಹತ್ರ ಕೊಟ್ಟು, ಓಕೆ ನೋಡಿ ಈ ತರದ ಪೈಸೆ ಬಂದಿದ್ರೆ ಹೆಂಗ ಈ ತರ ಯುಟಿಲೈಸ್ ಮಾಡಿದ್ದೆ ಹೇಳಿ ಒಂದು ಸರ್ಟಿಫಿಕೇಶನ್ ಮಾಡಿ ಹೆಂಗ ವಾಪಸ್ ಕಂಪನಿಗೆ ಸಬ್ಮಿಟ್ ಮಾಡಕ್ ಆಗುತ್ತೆ. ಸೊ ಈ ತರ ಒಂದು ಪ್ರೊಸೆಸ್ ಇರುತ್ತೆ. ಒಂದು ಅದರ ಹೆಂಗೆ ಹೆಂಗ ಅದರ ಯುಟಿಲೈಸ್ ಮಾಡಿದ್ದೆ ಹೇಳಿ ಮತ್ತೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಕ್ಕಾಗುತ್ತೆ ಹಾಗೆ. ಸೊ ಎಂಗಳ NGO ಮಾತ್ರ ಅಲ್ಲ, ನಮ್ಮ ಎಲ್ಲಾ ಕಡೆ ಇಪ್ಪಂತಹ NGOs ನಡವದೆ ಇದೇ ತರ. ಸೊ ಥ್ರೂ CSR ಫಂಡಿಂಗ್ಸ್. ನಿಂಗೆ ಈಗ ಪ್ರೋಗ್ರಾಮ್ಸ್ ಹೇಳಿದೆ. ಸೊ ಆಕಾಂಕ್ಷಲ್ಲಿ ಯಾವ ರೀತಿಯ ಪ್ರೋಗ್ರಾಮ್ಸ್ ಇದ್ದವು? ಆಕಾಂಕ್ಷಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಸ್ಕೂಲ್ ಪ್ರೋಗ್ರಾಮ್ಸ್ ಮತ್ತೆ ಕಾಲೇಜ್ ಪ್ರೋಗ್ರಾಮ್ಸ್ ಹೇಳಿದ್ದೋಳ್ಯಾರೆ. ಸ್ಕೂಲ್ ಪ್ರೋಗ್ರಾಮ್ಸ್ ಯಾವ್ದು ಹೇಳಿದರೆ ಹಿಂಗ ಮೇಜರ್ಲಿ ಒನ್ ಡೇ ಟೈಪ್ ಆಫ್ ಈವೆಂಟ್ಸ್ ಎಲ್ಲ ಇತ್ತು. ಅದರಲ್ಲಿ ಯಾವ್ದು ಹೇಳಿದ್ರೆ ಈಗ ನಾನು ಹೇಳಿದಂಗೆ ಬೆಳಕು, ಸೈನ್ಸ್ ಪ್ರೋಗ್ರಾಮ್ಸ್ ಮಾಡುವಂತದ್ದು, ಇನ್ನೊಂದು ವಾಲ್ ಪೇಂಟಿಂಗ್. ಈಗ ಎಂಗಳ ವಾಲಂಟಿಯರ್ಸ್ ಎಲ್ಲ ಹೋಗಿ ಒಂದು ಸ್ಕೂಲಿಗೆ ಚಂದದ ವಾಲ್ ಪೇಂಟ್ ಮಾಡುವಂತದ್ದು, ಮತ್ತೆ ಎಕ್ಸಿಬಿಷನ್ ಸೈನ್ಸ್ ಮಾಡುವಂತದ್ದು, ಹಿಂಗಿಪ್ಪದೆಲ್ಲ ಒನ್ ಡೇ ಕಾರ್ಯಕ್ರಮ. ಈಗ ಟೀಚರ್ಸ್ ಟ್ರೈನಿಂಗ್ ಎಲ್ಲ. ಇನ್ನು ಲಾಂಗ್ ಟರ್ಮ್ ಪ್ರೋಗ್ರಾಮ್ ಹೇಳಿದರೆ ಒಂದು ಗ್ರಂಥ ಮಿತ್ರಾಳಿ. ಇದಕ್ಕೆ ಹೆಂಗೆ ಕರ್ನಾಟಕ ಸರ್ಕಾರ ಮತ್ತೆ ಎಂಗಳದೊಂದು MOU ಇದ್ದು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ. ಹೇಳಿದರೆ ಹಿಂಗ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ 2027ರವರೆಗೆ ಎಂಗಳದ್ದು MOU ಇದ್ದು. ಸೊ ಇದೆಂತ ಹೇಳಿದರೆ ಪಂಚಾಯತ್ ಲೈಬ್ರರಿಗಳ ಸೆಂಟರ್ ಆಗಿ ತಕೊಂಡು ಅಲ್ಲಿಗೆ ಸುತ್ತಮುತ್ತಲಿನ ಮಕ್ಕಳನ್ನ ದಿನ ಹೇಳಿ ಅಲ್ಲಿಗೆ ಎಂಗಳ ಒಂದಷ್ಟು ಐಡೆಂಟಿಫೈಡ್ ವಾಲಂಟಿಯರ್ಸ್ ಹೋಗಿ ರೆಗ್ಯುಲರ್ ಅವಕ್ಕೆ ಕ್ಲಾಸಸ್ ಮಾಡುವಂತ ಪ್ರೋಗ್ರಾಮ್ ಇದು ಗ್ರಂಥ ಮಿತ್ರಾಳಿ. ಸೊ ಅದು ತುಂಬಾ ಲಾಯ್ಕ ಹೆಂಗೋಗೆ ಸರ್ಕಾರದಿಂದನೂ ತುಂಬಾ ಸಪೋರ್ಟ್ ಇದೆ, ಲೋಕಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಇದು ಒಂದು ಪ್ರೋಗ್ರಾಮ್. ಇನ್ನು ಇತ್ತೀಚೆಗೆ ಹಿಂಗ ಸ್ಟಾರ್ಟ್ ಮಾಡಿದ್ದು FLN ಹೇಳಿ, ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ಹೇಳಿ. ಹೇಳಿದ್ರೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ 16,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಕ್ಷರ ಬರವಲ್ಲೇ ಓದ್ಲೆ ಬತ್ತಿಲ್ಲೆ, ಗಣಿತ ಬೇಸಿಕ್ ಮಾಡ್ಲೇ ಬತ್ತಿಲ್ಲೆ. ಸೊ ಇಂಥ ಮಕ್ಕಳ ಡೆವಲಪ್ ಮಾಡಕ್ಕೂ ಹೇಳೋ ಉದ್ದೇಶದಿಂದ 16,000ರಲ್ಲಿ ಹೆಂಗ 200 ಮಕ್ಕಳ ತಕೊಂಡು ಈಗ ಕ್ಲಾಸಸ್ ಮಾಡ್ತಾ ಇದ್ದೆ. ಅದಕ್ಕೆ ಹೆಂಗ ಟೀಚರ್ ಹೈರ್ ಮಾಡಿ ಅವಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹೆಂಗ ಆ ಇಂದ ಶುರು ಮಾಡಿ ಅವರ ಕ್ಲಾಸಸ್ ಇದ್ ಮಾಡ್ತಾ ಇದೆ. ಸೊ ಅದು ತುಂಬಾ ಲೈಕ್ ಆಗ್ತಾ ಇದ್ದು. ಅದುದೇ ಒಂದು ಗವರ್ಮೆಂಟ್ ಕೂಡ ತುಂಬಾ ರೆಕಗ್ನೈಸ್ ಮಾಡಿ ಪ್ರೋಗ್ರಾಮ್ ಇದು ಲಾಂಗ್ ಇದರಲ್ಲಿ. ಮತ್ತೆ ಕಾಲೇಜಸ್ ಇದಕ್ಕೆ ನೋಡಿದರೆ ಹಿಂಗ ಮೇಜರ್ಲಿ ಸ್ಕಿಲ್ ಎಜ್ ಪ್ರೋಗ್ರಾಮ್ ಹೇಳಿ. ಸ್ಕಿಲ್ ಎಜ್ ಪ್ರೋಗ್ರಾಮ್ ಹೇಳಿದರೆ ಈಗ ಎಷ್ಟೋ ಗವರ್ಮೆಂಟ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿ ಇರ್ತು, ಬಟ್ ಅವಕ್ಕೆ ಕರೆಕ್ಟ್ ಆದ ಕಾರ್ಯಕ್ರಮ ಹಂಗ ಆಗ್ತಾ ಇರ್ತಿಲ್ಲ, ಅಲ್ಲೇ ಫ್ಯಾಕಲ್ಟೀಸ್ ಬಂದಿರ್ತದೆ. ಸೊ ಈ 1 ವೀಕ್ ಪ್ರೋಗ್ರಾಮ್ಸ್ ಮಾಡ್ತೇವೆ. ಅದ್ರಲ್ಲಿ ಎಂತ ಇರ್ತವ್ರೆ, ಅವರ ರೆಸ್ಯೂಮೆ ಬಿಲ್ಡಿಂಗ್ ಎಲ್ಲ ಸೇರಿ ಕೊನೆಗೆ ಮಾಕ್ ಇಂಟರ್ವ್ಯೂ ವರೆಗೆ ಹೆಂಗ ಮಾಡ್ತೇವೆ. ಸೊ ಅವರ ಎದುರು ಎಂಗಳ ವಾಲಂಟಿಯರ್ ಯಾರಾದ್ರೂ ಈಗ ಕಾರ್ಪೊರೇಟ್ ಜಾಬ್ ಇಲ್ಲಿ ಹೋಗಿ ಕೂದು ಅವಕ್ಕೆ ಇಂಟರ್ವ್ಯೂ ಮಾಡಿ, ಸೊ ಆ ಇಂಟರ್ವ್ಯೂನ ಹೆಂಗ ಇಂಟರ್ವ್ಯೂ ಮಾಡಿ ಆ ಇಂಟರ್ವ್ಯೂಲಿ ಹೆಂಗ ಅವಾಗ ಸಜೆಷನ್ಸ್ ಕೊಡ್ತೇವೆ. ಓಕೆ, ನಿಂಗೆ ಈ ಮಿಸ್ಟೇಕ್ಸ್ ಮಾಡಿದ್ದಿ, ಈ ಮಿಸ್ಟೇಕ್ಸ್ ಮಾಡ್ಲಾಗ ಹಂಗೆಲ್ಲ. ಸೊ ಇದು ಒಂದು ಪ್ರೊಸೆಸ್. ಇದು ತುಂಬಾ ಕಾಲೇಜ್ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಅವಕ್ಕೆ ಈ ತರದ ಪ್ಲಾಟ್ಫಾರ್ಮ್ ಎಲ್ಲೂ ಸಿಕ್ಕುತ್ತಾ ಇಲ್ಲ ಹಂಗೆ. ಸೊ ಇದು ತುಂಬಾ ಸ್ಟೂಡೆಂಟ್ಸ್ ತುಂಬಾ 1 ಇಯರ್ಲಿ ಟ್ರಾನ್ಸ್ಫಾರ್ಮೇಶನ್ ಅಪ್ ಅಂತ ಪ್ರೋಗ್ರಾಮ್. ಇದರಲ್ಲಿ ಹೆಂಗ ಅದಕ್ಕೆ ಅದೇ ಸೇಮ್ BCom ಸ್ಟ್ರೀಮ್ ಇಲ್ಲಿ ಯಾವ ತರ ಕಾರ್ಪೊರೇಟ್ ಎಂಟ್ರಿ ಅಪ್ಪಲಕ್ಕೂ ಹೇಳುವ ರೀತಿಲಿ ಅವಕ್ಕೆ ಹಿಂಗ ರೆಡಿ ಮಾಡುದು ಹಂಗೆ. ಸೊ ಇದು ಇನ್ನೊಂದು ಪ್ರೋಗ್ರಾಮ್ ಹಂಗೆ. ಸೊ ಈ ತರದ ಪ್ರೋಗ್ರಾಮ್ಸ್ ಲಾಂಗ್
ರನ್ ಇಪ್ಪಂತ ಪ್ರೋಗ್ರಾಮ್ಸ್ ಹೆಂಗ ಮಾಡ್ತಾ ಇದ್ದೆ. ಬಟ್ ಇನ್ನು ಹೊಸತ್ ಹೆಂಗ ಸ್ಕೂಲ್ ಲೆವೆಲ್ ಹೆಂಗ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿದ್ದೆ ಹೊಸ ಆಸ್ಪೆಕ್ಟ್ಸ್. ಬಿಕಾಸ್ ಮೆಂಟಲ್ ಹೆಲ್ತ್ ಈಗ ತುಂಬಾ ತುಂಬಾ ಇಂಪಾರ್ಟೆಂಟ್ ಇಪ್ಪಂತ ವಿಷಯ. ಹಂಗೆ ಅದ್ರ ಬಗ್ಗೆ ಇದೆ ಹೆಂಗ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಹಂಗೆ. ಹ್ಮ್. ಈಗ ನಿಂಗ ಹೇಳಿದಿ ಎಂತರಪ್ಪ ಫೌಂಡೇಶನಿನ ಬಗ್ಗೆ ಹಿಂಗ ಪ್ರೋಗ್ರಾಮ್ ಮಾಡ್ತಾ ಇದ್ಯಾ ಹೇಳಿ. ಫೌಂಡೇಶನಲ್ ಲರ್ನಿಂಗ್ ನ್ಯೂಮರಸಿ ಮತ್ತೆ ಲಿಟ್ರಸಿ. ಹ. ಈಗ ಹೆಚ್ಚಿನ ಪೇರೆಂಟ್ಸ್ಗೆ ಇಪ್ಪ ಸಮಸ್ಯೆ ಎಂತರ ಹೇಳ್ರೆ ಮೊದಲಾರೆ ತೊಂದರೆ ಇತ್ತಿದಿಲ್ಲೆ ಕೊರೋನಾ ಬಂದ ಮತ್ತೆ ಫೌಂಡೇಶನ್ ಬೇಸಿಕ್ ಸರಿಯಾಗಿ ಸಿಕ್ಕುತ್ತಾ ಇದ್ಲೆ ಹೇಳಿ. ನಿಂಗಳ ಅನಿಸಿಕೆ ಎಂತರಂಬಗ ಅದು ನಿಜವಾ? ಮೊದಲಂಬಗ ಬೇಸಿಕ್ ಸರಿಯಾಗಿ ಸಿಕ್ಕೊಂಡಿದ್ದ ಈಗ ಕೊರೋನಾದ ಮತ್ತೆ ಅಥವಾ ಆ ಟೈಮಿಲ್ ಇರ್ತಿದ್ದ ಮಕ್ಕಳಿಗೆ ಸಿಕ್ಕುತ್ತಾ ಇಲ್ಲೇ ಹೇಳುದಾ? ಬಿಕಾಸ್ ನನಗದು ಎಕ್ಸಾಕ್ಟ್ ಅಷ್ಟು ಗೊಂತಿಲ್ಲ. ಆದ್ರೆ ಎನಗನ್ಸದು ಕೋವಿಡ್ ಟೈಮಲ್ಲಿ ಎಂತ ಹೇಳಿದ್ರೆ ಕರೆಕ್ಟ್ ಕ್ಲಾಸಸ್ ಕೇಳದೆ ಮಿಸ್ ಆದಿಕ್ಕು ಒಂದು. ಇಲ್ಲಿ ನನಗೆ ಅನ್ಸೋ ಪ್ರಕಾರ ಈಗ ಮೊಬೈಲ್ ಕ್ಲಾಸಸ್ ಇರ್ತು, ಆನ್ಲೈನ್ ಕ್ಲಾಸ್ ಹೇಳಿ ಬರ್ತವು. ಬಟ್ ಪೇರೆಂಟ್ಸ್ ಹತ್ರ ಇದ್ ಮಾಡ್ತಾವ್, ಯೂಟ್ಯೂಬ್ ಕ್ಲಾಸ್ ಕೇಳ್ತೆ ಹೇಳುದು ಮತ್ತೆ ನೋಡ್ತಾವಲ್ಲೇ ಹಿಂಗೆಲ್ಲ. ಈಗ ಆನ್ಲೈನ್ ಮಕ್ಕಳಿಗೆ ತುಂಬಾ ಎಫೆಕ್ಟಿವ್ ಹೇಳಿದರೆ ಅವೇ ಇಂಟ್ರೆಸ್ಟ್ ಆಗಿ ನೋಡಿತೊಡೆ ಮಾತ್ರ ಬಿಟ್ರೆ, ಮತ್ತೆ ನಾವು ನೋಡು ಮಗ ನೋಡು ಮಗಳು ಹೇಳಿತೊಡೆ ಖಂಡಿತ ಅವು ಇಂಟ್ರೆಸ್ಟ್ಲಿ ನೋಡ್ತಾವಲ್ಲ. ಯಾಕಂದ್ರೆ ಈಗ ಯಾರೇ ಅದಕ್ಕೂ ಈಗ ನಿಂಗೆ ಗೊಂತಿಕ್ಕು ನಾವು ಯಾವ್ದೇ ವಿಡಿಯೋಸ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ ಅದರ ಅನಾಲಿಟಿಕ್ಸ್ ನೋಡಿಯಪ್ಪ ಗೊಂತಾವತ್ತೆ ಎಷ್ಟು ಜನ ಎಷ್ಟು ಇದು ನೋಡ್ತಾವ್ ಹೇಳಿ. ಹಂಗೆ ಮಕ್ಕಳು ಅಷ್ಟೇ ವ್ಯೂಸ್ ಎಷ್ಟು ಆ ವಿಡಿಯೋಕ್ಕೆ, ಬಟ್ ಅವ್ ನೋಡ್ತಾವ್ ಹೇಳಲಿ ಸಾಧ್ಯ ಇಲ್ಲ. ಹಂಗೆ ಒಂದದು ಪೇರೆಂಟ್ಸ್ ಕ್ಲಾಸಸ್ ಹಂಗೆ ಮಕ್ಕಳ ಕಳ್ಸುದು ಇದೆಲ್ಲ ಅದಕ್ಕೂ ಅವು ಹಿಂಗೆ ಮೊಬೈಲ್ ಇಟ್ಕೊಂಡು ಕೂದಿರ್ತಾವ. ಬಟ್ ಕ್ಲಾಸ್ ಆವ್ತಾ ಇಲ್ಲೇ ಇವು ಫಾಲೋ ಮಾಡ್ತಾವ ಅಲ್ಲಿ ಗೊಂತಿರ್ತಿಲ್ಲ. ಮತ್ತೆ ಒಂದು ಕೊರೋನಲ್ಲಿ ಅದೇ 1 ಇಯರ್ ಅಷ್ಟು ಗ್ಯಾಪ್ ಆದ ಕಾರಣ ಆದಿಕ್ಕು. ಬಟ್ ಅಲ್ಲಿ ಅಂತೂ ಪ್ರೈಮರಿ ಎಜುಕೇಶನ್ ಅಂತೂ ತುಂಬಾ ಪ್ರಾಬ್ಲಮ್ ಆಗಿದೆ, ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ. ಅಂತ ಕೇಳಿದರೆ ಅವಕ್ಕೆ ಮನೇಲಿ ಪೇರೆಂಟ್ಸ್ ಹೇಳ್ಕೊಡೋ ಇಲ್ಲೇ ಸರಿ, ಆನ್ಲೈನ್ ಕ್ಲಾಸಸ್ ಆಗಿಕೊಂಡಿತ್ತಿಲ್ಲ. ಹಂಗೆ ತುಂಬಾ ಕಷ್ಟ ಆಗಿಕೊಂಡಿತ್ತು. ಅದಂತೂ ಡೌಟೇ ಇಲ್ಲ ಅದು. ಆದ್ರೆ ಎಜುಕೇಟೆಡ್ ಪೇರೆಂಟ್ಸ್ ಅಟ್ ಲೀಸ್ಟ್ ಒಂದು ಅಪರ್ಚುನಿಟಿ ಇತ್ತು ಮನೇಲೆ ಹೇಳಿಕೊಡುವಂತದ್ದು. ಐ ಥಿಂಕ್ ಅದು ಅವು ಮಾಡದಿದ್ದರೆ ಅದು ಕೂಡ ಪ್ರಾಬ್ಲಮ್. ಹಾಗೆ ಅನ್ನೋದೇ ತುಂಬಾ ಕೇಳ್ತಾ ಇದ್ದೆ ಎಲ್ಲಾ ಕಡೆ ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿ ತುಂಬಾ ವೀಕ್ ಇದ್ದು ಮಕ್ಕಳದ್ದು ಆಫ್ಟರ್ ಕೋವಿಡ್ ಹೇಳಿ. ಬಟ್ ಅಟ್ ಲೀಸ್ಟ್ ಈಗ ಸರಿ ಮಾಡಿಕೊಂಬಲ್ಲಿ ಆಗ್ತಿತ್ತು. ಬಟ್ ಅದೇ ರೀಸನ್ ಹೇಳಿಕೊಂಡು ನಾವು ಇಪ್ಪಲ್ಲಿ ಆಗ್ತಿಲ್ಲಲ್ಲ. ಹಂಗೆ ಅದು ಬಟ್ ಎಕ್ಸಾಕ್ಟ್ ಸ್ಟಡೀಸ್ ಎಲ್ಲುದೇ ನಾನು ಓದಿದ್ದಿಲ್ಲ. ಅದರಿಂದಾಗಿ ಏನಾದ್ರೂ ಎಫೆಕ್ಟ್ ಅಫ್ಕೋರ್ಸ್ ಹಿಂಗೀಗ ನಾವು ಮಾತಾಡೋ ವಿಷಯ ಇಲ್ಲ ಅದಕ್ಕೂ. ಬಟ್ ಎಕ್ಸಾಕ್ಟ್ ಎಷ್ಟು ಪರ್ಸೆಂಟೇಜ್ ಡಿಫರ್ ಆಯ್ದೋ ಹೇಳೋ ವಿಷಯ ಅಷ್ಟು ಗೊಂತಿಲ್ಲ ಏನಾಗುದೇ. ಇನ್ನು ಆಕಾಂಕ್ಷ, ಅದೇ ನಿಂಗ ಹೇಳಿದೆ ಕರ್ನಾಟಕದಲ್ಲಿ ಇಷ್ಟು ವಾಲಂಟಿಯರ್ಸ್ ಅಂತ ಒಂದು ಆರ್ಗನೈಸೇಷನ್ ನಮ್ಮದೇ ಹೇಳುದು. ಆಕಾಂಕ್ಷ ಕರ್ನಾಟಕದಲ್ಲಿ ಎಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದು ಹೇಳಿ. ಹೆಂಗ ಮೇಜರ್ಲಿ ಮಾಡ್ತಾ ಇಪ್ಪದು ದಕ್ಷಿಣ ಕನ್ನಡಲ್ಲೇ. ಬಟ್ ಒಟ್ಟಿಗೆ ಉಡುಪಿಲಿ ಕೆಲಸ ಮಾಡಿದ್ದೆ. ಮತ್ತೆ ಉತ್ತರ ಕನ್ನಡಲ್ಲಿದೆ ಮಾಡ್ತಾ ಇದ್ದೆ. ಮತ್ತೆ ಕೊಡಗಿಲಿ ಜಿಲ್ಲೆ ಹೆಂಗ ಈಗ ಆಲ್ರೆಡಿ ಮಾಡ್ತಾ ಇದ್ದೆ. ಬಟ್ ಈಗ ಗವರ್ಮೆಂಟ್ ಇಂದಾನೇ ರಿಕ್ವೆಸ್ಟ್ ಬೈಂದು ರಾಯಚೂರು ಇನ್ನೊಂದು ಚಿಕ್ಕಬಳ್ಳಾಪುರಕ್ಕೆ ಬರಕು, ಅಲ್ಲಿದೆ ಒಂದಷ್ಟು ಇನಿಷಿಯೇಟಿವ್ಸ್ ಮಾಡಕು ಹೇಳಿ. ಹಂಗೆ ಈ ಮಂತ್ ಹೋಯ್ಕಾಯ್ತು ಅದ ಮೀಟಿಂಗ್. ಸೊ ಅಲ್ಲಿದೆ ಹಿಂಗ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತೆ. ಮತ್ತೆ ಮೈಸೂರು ರಾಜನಗರಲ್ಲಿ ಕೂಡ ಹಿಂಗ ಇನ್ನು ಶುರು ಮಾಡುವ ಅಂದಾಜಿತ್ತು ಹಂಗೆ. ಸೊ ಬಟ್ ಹೆಂಗ MOU ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡುವ ಹಂಗೆ ಹಿಂಗ ಮಾಡಿಕೊಂಡಿರ್ತದೆ ಗವರ್ಮೆಂಟ್ ಒಟ್ಟಿಗೆ. ಸೊ ಸಪೋರ್ಟ್ ಸರ್ಕಾರದಿಂದ. ಇನ್ನದೇ ನಾನು ಆಲ್ರೆಡಿ ಆಗ ಕೇಳಿದೆ ನಿಮಗೆ, ಇನ್ನು ಹಿಂಗ ಆಕಾಂಕ್ಷವ ಸೇರಕು ಹೇಳಿ ಆದರೆ ಹೇಗೆ ಜಾಯಿನ್ ಆಗಲಕ್ಕು ಒಂದು. ಮತ್ತೆ ಇನ್ನೊಂದೆಂತರ ಹೇಳ್ರೆ ಸುಮಾರು ಜನಕ್ಕೆ ಇಂಟರ್ನ್ಶಿಪ್ ಮಾಡಕು ಹೇಳುವ ಆಸೆ ಇತ್ತು. ಸೊ ಇಂಟರ್ನ್ಶಿಪ್ ಆಪರ್ಚುನಿಟಿ ಅವೈಲೇಬಿಲಿಟಿ ಇದ್ದ ಹೇಳಿ. ಎಂಗಳಲ್ಲಿ ಇದು ವಾಲಂಟಿಯರ್ ಮಾಡಕ್ಕೂ ಹೇಳಿ ಆದ್ರೆ ಎಂಗಳ ವೆಬ್ಸೈಟ್ ಇಲ್ಲಿ ಅಪ್ಲೈ ಮಾಡಿದರೆ ಅದು ಎಂಗಳ ಟೀಮ್ ಹಿಂಗ್ ರಿಕ್ರೂಟ್ಮೆಂಟ್ ಟೀಮ್ ಹೇಳಿದ್ದು ಅವು ಒಂದು ಸಣ್ಣ ಕ್ಯಾಶುವಲ್ ಇಂಟರ್ವ್ಯೂ ತರ ಮಾಡಿ ಹೆಂಗ ತಕೊಳ್ತೀಯ ಒಂದು. ಇನ್ನು ಸಾರಿ ಟು ಇಂಟರಪ್ಟ್, ವೆಬ್ಸೈಟ್ ಇದು URL ಹೇಳಿ. ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಹೇಳಿ ಗೂಗಲ್ ಮಾಡಿದರೆ ಸಿಕ್ಕುತ್ತು. ಆಕಾಂಕ್ಷ 1NGO.in ಹೇಳಿ ವೆಬ್ಸೈಟ್. ಸೊ ಅದರಲ್ಲಿ ಅಪ್ಲೈ ಮತ್ತೆ ಎಂಗಳ ಕಾಂಟ್ಯಾಕ್ಟ್ ಆಯ್ತು ಒಂದು. ಇಂಟರ್ನ್ಶಿಪ್ಸ್ ಅಷ್ಟೇ ಅವು ಪರ್ಸನಲಿ ಅದರಲ್ಲಿ ನಂಬರಿಂಗ್ ಕಾಲ್ ಮಾಡಿ ಅಥವಾ ಎಂಗಳ ಅಫಿಷಿಯಲ್ ಇಮೇಲ್ ಕಳಿಸಿ ತೊಳೆ ಆದ್ರೆ ಹೆಂಗ ರಿವರ್ಟ್ ಮಾಡ್ತೆ.
ಖಂಡಿತ ಇಂಟರ್ನ್ಶಿಪ್ಸ್ ಮಾಡ್ಲಕ್ಕು ಎಷ್ಟೋ ಜನ ಮಾಡ್ತಾ ಇದ್ದವು. ಹ್ಮ್ ಇಂಟರ್ನ್ಶಿಪ್ಸ್ ಮಾತ್ರ ಹೇಳಿದರೆ ಹೆಂಗ ಸ್ಯಾಲರಿ ತರ ಅಥವಾ ಸ್ಟೈಫಂಡ್ ತರ ಕೊಟ್ಟು ಮಾಡುವಂತದ್ದು ಕಡಿಮೆ ಇರ್ತು. ಅದು ಹೆಂಗೋ ನೆಸೆಸಿಟಿ ಇಪ್ಪಾಗ ಮಾತ್ರ. ಈಗ ಅವು ಹ್ಮ್ ಬಂದು ಬರಬೇಕು ಅವಾಗ ಪೇ ಮಾಡ್ಲಾವತ್ಲ ಬಿಕಾಸ್ ಅದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಕೊಡುವಂತ ಪ್ರೋಗ್ರಾಮ್ ಅವತ್ತಿಲ್ಲಲ್ಲ ಹಂಗೆ. ಬಟ್ ಹ್ಮ್ ಅವಾಗ ಖಂಡಿತ ಅವಕ್ಕೊಂದು ಅಪರ್ಚುನಿಟಿ ಕೊಡ್ತೇನೆ, ಲೈಕ್ ಒಂದು ಸ್ಕೂಲ್ ಐಡೆಂಟಿಫೈ ಮಾಡಿ ಇಲ್ಲಿ ಹೋಗಿ ಮಾಡಿ ಆತರ ಎಲ್ಲ ಹ್ಮ್ ಹಂಗೆ. ಸೊ ಇಂಟರ್ನ್ಶಿಪ್ ಮಾಡ್ತಿರೋದೇ ಖಂಡಿತ ಅವಕಾಶ ಇದ್ದು ತುಂಬಾ. ಈಗ ಇಂಜಿನಿಯರಿಂಗ್ ಮಾಡೋ ಮಕ್ಕಳಿಗೆಲ್ಲ ಅಂತೂ ಈಗ ಒಂದು AICTE ಪಾಯಿಂಟ್ಸ್ ಎಲ್ಲ ಇದ್ದು ಅದು ಬೇಕಾದ್ರೆ ಅವು ಯಾವ್ದಾರ NGO ಕೆಲಸ ಮಾಡಬೇಕು ಅದಕ್ಕೂದೇ ಹ್ಮ್ ಇಂಟರ್ನ್ಶಿಪ್ ಈಗ ಸ್ಟೈಫೆಂಡ್ ಅವೆ ಈಗ ನಿಂಗ ಓಪನಿಂಗ್ಸ್ ಇಪ್ಪಾಗ ಮಾತ್ರ ಇಪ್ಪದು ಹೇಳಿ ಹೇಳಿದೆ. ಕಾಲ್ ಫಾರ್ ಸರ್ಟಿಫಿಕೇಟ್ಸ್ ಅವೈಲೇಬಲ್ ಇದ್ದ ಅಂಬಾಗ ಹೆಂಗ ಅಫಿಷಿಯಲ್ ಸೆಟ್ ಎಂಗಳದ್ದು ನೀತಿ ಆಯೋಗ್ ಇದರಲ್ಲಿ ರಿಜಿಸ್ಟರ್ಡ್ NGO ನೀತಿ ಆಯೋಗ್ ಇದ್ರಲ್ಲಿದ್ದು ಹ್ಮ್ ಗವರ್ಮೆಂಟ್ ಪಾಲಿಸೀಸ್ ಇದೆ ಅದರ ಪ್ರಕಾರ ಎಲ್ಲ ಇತ್ತು ಎಂಗಳದ್ದು. ಹ್ಮ್ ಸೊ ಹಂಗ NGO ಸರ್ಟಿಫಿಕೇಟ್ ಇಸ್ ಮೋರ್ ವ್ಯಾಲಿಡ್. ಈಗ ಕಾರ್ಪೊರೇಟ್ ಇಲ್ಲಿ ಕೂಡ NGO ಹ್ಮ್ ವಾಲಂಟಿಯರಿಂಗ್ ಹೇಳಿದರೆ ಅದೊಂದು ಪ್ಲಸ್ ಪಾಯಿಂಟ್ ಆಕ್ಚುಲಿ. ಹ್ಮ್ ಸೊ ಎಷ್ಟೋ ಮಕ್ಕ ಜಾಯಿನ್ ಆಯ್ತು ಲೈಕ್ ಸರ್ವಿಸ್ ಪ್ಲಸ್ ಅವರ ಕೆರಿಯರ್ ಬೆಟರ್ ಆಯ್ತು ಹೇಳೋ ಉದ್ದೇಶ. ಇನ್ನೀಗ ಅದೇ ನಿಂಗ ಹೇಳಿದೆ ನೆಕ್ಸ್ಟ್ ರಾಯಚೂರಿಂಗೆ ಮತ್ತೆ ಇನ್ನೊಂದು ಮೈಸೂರಿಂಗೆ ಹೋಗೋ ಆಲೋಚನೆ ಇದ್ದು ಹೇಳಿ. ಆದರೆ ಅದು ಬಿಟ್ಟು ಆಕಾಂಕ್ಷದ ಫ್ಯೂಚರ್ ಪ್ಲಾನ್ಸ್ ಎಂತರ ಹೇಳಿ. ಆಕಾಂಕ್ಷದ ಫ್ಯೂಚರ್ ಪ್ಲಾನ್ಸ್ ಇದೇ ತರ ಇರ್ತವು. ಹೆಚ್ಚಿನ ಅಂಶ ಸದ್ಯಕ್ಕೆ ಬೇರೆ ಎಂತ ಪ್ಲಾನ್ಸ್ ಇಲ್ಲ. ಹ್ಮ್ ಹೆಂಗೋಗಿ ಇನ್ನೊಂದು ಸ್ಕಿಲ್ ಬೇಸ್ಡ್ ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದು ಪ್ಲಾನಿಂಗ್ ಎಲ್ಲ ಆಗ್ತಾ ಇತ್ತು. ಹ್ಮ್ ಹೊಸ ಇನಿಷಿಯೇಟಿವ್ಸ್ ತಪ್ಪ ಪ್ಲಾನ್ಸ್ ಇದ್ದು ಅದ್ ಬಿಟ್ಟು ಈ ತರ ಸೋಷಿಯಲ್ ಸರ್ವಿಸ್ ಬಿಟ್ಟು ಬೇರೆ ಯಾವ ಪ್ಲಾನ್ಸ್ ಇಲ್ಲ, ಲೈಕ್ ಸ್ಕೂಲ್ ಓಪನ್ ಮಾಡೋದು ಕಾಲೇಜ್ ಓಪನ್ ಮಾಡೋದು ಆ ತರದ ಇಂಟ್ರೆಸ್ಟ್ ಸದ್ಯಕ್ಕಿಲ್ಲ ಅಂತ ಕೇಳಿದರೆ ಈ ತರ ಮಾಡೋದೇ ತುಂಬಾ ಖುಷಿ ಹೇಳಿ ಅನ್ಸುತ್ತೆ ದ್ಯಾನ್ ಇದು ಅದು ಮತ್ತೆ ಒಂಥರ ಬರ್ಡನ್. ಮತ್ತೆ ಹಾಗಿಪ್ಪ ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟು ಇದ್ದಲ್ಲ. ಸೊ ಉದ್ದೇಶ ಅಷ್ಟೇ ಇನ್ನೂ ಜಾಸ್ತಿ ಕಡೆ ಇಡೀ ಕರ್ನಾಟಕ ಸ್ಪ್ರೆಡ್ ಔಟ್ ಆಯ್ಕು, ಜಾಸ್ತಿ ಜನಕ್ಕೆ ತಲುಪಬೇಕು, ಜಾಸ್ತಿ ಜನಕ್ಕೆ ಎಂಗಳಲ್ಲಿ ಅಟ್ಲೀಸ್ಟ್ ಜಾಬ್ ಕೊಡುವಂಗ ಆಯ್ಕು. ಈಗ ಎಂಗಳಲ್ಲಿ ಕೊಡುವ ಟೀಚರ್ ಸ್ಯಾಲರಿ ಗವರ್ಮೆಂಟ್ ಗೆಸ್ಟ್ ಸ್ಯಾಲರಿಗಿಂತ ಜಾಸ್ತಿ ಕೊಡ್ತೆ ಆಕ್ಚುಲಿ ಸ್ಯಾಲರಿ ಕೊಡ್ತೆ. ಅಟ್ಲೀಸ್ಟ್ ನಮ್ಮ ಊರ್ಲಿ ಒಂದಷ್ಟು ಜಾಬ್ ಕ್ರಿಯೇಷನ್ ಆಯ್ತು, ಮೀನ್ ಟೈಮ್ ಸೊಸೈಟಿಗೆ ತುಂಬಾ ಬೆನಿಫಿಟ್ ಆಯ್ತು ಹಂಗೆ. ಸೊ ಆ ಉದ್ದೇಶದಿಂದ ಆರ್ಗನೈಸೇಷನ್ ಇನ್ನೂ ಜಾಸ್ತಿ ಗ್ರೋ ಆಯ್ಕು. ಇನ್ನೊಂದು ಸಸ್ಟೈನೇಬಲ್ ಹೇಳಿದರೆ ಈ ಆರ್ಗನೈಸೇಷನ್ ತುಂಬಾ ಲಾಯಕ ಹೇಳಿದರೆ ಈಗ ಶ್ರೀಶಂದನೇ ಮಾತ್ರ ರನ್ ಅಪ್ ಹಂಗಪ್ಪಲಾಗ ಯಾರೇ ಅದರ ಮುಂದೆ ನಡೆಸುವಂಗೆ ಮಾಡಕ್ಕೂ ಹೇಳಿ ಒಂದು ಆಸೆ ಇದ್ದು ಸಸ್ಟೈನೇಬಲ್ ಆರ್ಗನೈಸೇಷನ್ ಮಾಡಕ್ಕೂ ಹೇಳಿ ಹಂಗೆ ನೋಡಿಕ್ಕು ಹೆಂಗಾಗ್ತದೆ. ಬಿಕಾಸ್ ಹೆಂಗ ಏನು ಇಲ್ಲದೆ ಜಸ್ಟ್ ಹಿಂಗೆ ಎಂತದೋ ಮಾಡಿಕೊಂಡು ಮಾಡಿ ಹಂಗ ಈ ಲೆವೆಲ್ ಬಂದೆ ಹಂಗೆ ಮೇ ಬಿ ನೋಡಬೇಕು ಹೆಂಗಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಎನ್ನದು ಅದೇ. ಸೊ ಒಬ್ಬೊಬ್ಬಂಗೆ ಒಂದೊಂದ್ ತರದ ಒಂದು ರಿಲಿಜಿಯಸ್ ಬಿಲೀಫ್ ಇರ್ತದೆ. ಈಗ ದೇವರ ಮೇಲಾಗಲಿ ಅಥವಾ ಈಗ ಹೊಸ ಹೊಸ ಟ್ರೆಂಡಿಂಗ್ ವರ್ಡ್ ಬರ್ತಾ ಇದ್ದು ಮ್ಯಾನಿಫೆಸ್ಟೇಷನ್ ಹೇಳುವಂತಹ ವರ್ಡ್, ಅಥವಾ ಕೆಲವರಿಗೆ ಇರ್ತು ಕಾಯಕವೇ ಕೈಲಾಸ ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾವ್ತು ಹೇಳಿ. ಸೊ ಶ್ರೀಶ ಭಟ್ ಅವರ ಆಕಾಂಕ್ಷ ಇಷ್ಟು ದೊಡ್ಡದಾಯಕಾದ್ರೆ ನಿಂಗಳ ರಿಲಿಜಿಯಸ್ ಬಿಲೀಫ್ ಯಾವ ತರದ್ದು ಹೇಳಿ. ಎನ್ನ ರಿಲಿಜಿಯಸ್ ಬಿಲೀಫ್ ತುಂಬಾ ಸ್ಟ್ರಾಂಗ್ ಆಕ್ಚುಲಿ. ನಾನು ಎಷ್ಟು ಮಾಡರ್ನ್ ಇದ್ದೆ ಅಷ್ಟೇ ರಿಲಿಜಿಯಸ್ ಇದು ಕೂಡ ಇದ್ದೆ. ಈಗ ಆಲ್ರೆಡಿ ಶುರುವಿಂಗ್ ಹೇಳಿದಂಗೆ ಎಂಗಳದ್ದು ಮೂಲ ಮನೆ ಎಂಗಳಲ್ಲಿ ಪೂಜೆ ಇಂದ ಹಿಡಿದು ದೈವಾರಾಧನೆ ಎಲ್ಲವೂ ಇಪ್ಪಂತ ಮನೆ. ಸೊ ಮೋಸ್ಟ್ಲಿ ದೇವರೇ ಏನ ಹಿಂಗೆ ಮಾಡ್ಸಿದಳು ಅನ್ಸುದು, ಲೈಕ್ ಈ ಪ್ರೊಫೆಷನ್ ಹಿಂಗೆ ಬಪ್ಪಂಗೆ ಅಂತ ಕೇಳಿದ್ರೆ ನಾನ್ ಮನೆ ಬಿಟ್ಟು ಹೋಪ ಹಂಗಿಲ್ಲೇ ಹೇಳ್ರೆ ಅಷ್ಟು ಕಾರ್ಯಕ್ರಮ ಇದ್ದು ವರ್ಷ ಸುಮಾರು ದೇವತಾ ಕಾರ್ಯ ನಡೀತಾ ಇತ್ತು. ನಾನು ಶುರುವಿಂಗೆಲ್ಲ ಇತ್ತಿಲ್ಲ, ಬಟ್ ಏನೋ ಗೊಂತಿಲ್ಲ ಹೆಂಗೆ ಐ ಶಿಫ್ಟೆಡ್ ಟು ಟೂ ಮಚ್ ರಿಲಿಜಿಯಸ್ ಹೇಳಿ. ಟೂ ಮಚ್ ಹೇಳಿದರೆ ಹೇಳುದು ಈಗ ಕೆಲವು ಹೆರ ಮಾಡ್ತಾವಲ್ಲ ಆತರ ಎಲ್ಲ ಇಲ್ಲೇ. ಬಟ್ ಭಕ್ತಿಲಿ ಪೂಜೆ ಮಾಡ್ತೆ, ಜಪ ಮಾಡ್ತೆ, ಬೇರೆ ಬೇರೆ ವಿಷ್ಣು ಸಹಸ್ರನಾಮ ಈ ತರದೆಲ್ಲ. ಬಟ್ ಅದರಿಂದಾಗಿಯೇ ಐ ಥಿಂಕ್ ಇಷ್ಟು ದೊಡ್ಡ ಮಟ್ಟಿಗೆ ಬಂದದೋಳು ನನಗೆ ಸ್ಟ್ರಾಂಗ್ ಆಗಿ ಅನ್ಸುತ್ತದೆ ಅಂತ ಕೇಳಿದರೆ ಅದೇ ಮೇನ್. ಈಗ ನಿಂಗೆ ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ ಕೂಡ ಇಸ್ ಆಲ್ಸೋ ಲೈಕ್ ಎನ್ಎಸ್ಲಿ ಎಂತ ಇತ್ತು 2014-15 ಈ ತರ ಆಯ್ಕು ಈ ತರದ ಆಯ್ಕೊಳ್ಳಿ ಅನ್ನೋ ದಿನ ಗ್ರೇಷಗೊಂಡಿರ್ತದೆ. ಐ ಮೀನ್ ಐ ಯೂಸ್ ಟು ಇಮ್ಯಾಜಿನ್ ದಟ್ ಈ ತರ ಇದು ಎಂಗಡ NGO ಹಾಗೆ
ಈಗ ಆಯ್ತು ಅದು, ನಾನು ಯಾವಾಗ ಗ್ರಹಿಸಿಕೊಂಡಿದೆ ಅದು ಈಗ ಆಯ್ತು. ಬಟ್ ಹ್ಮ್ ಈಗ ಥಿಂಗ್ಸ್ ಇನ್ ಮೈ ಮೈಂಡ್ ಲೈಕ್ ಆಫ್ಟರ್ 10 years. ಸೊ ಹಾಗೆ ಅದರಲ್ಲಿ ಡೌಟ್ ಇಲ್ಲ, ಇಷ್ಟೆಲ್ಲ ಅಪ್ಪಲೆ ಕಾರಣವೇ ಮನೆ ದೇವರು ಮತ್ತೆ ಮನೆಯ ದೈವಂಗ ಇವರಿಂದಾಗಿ, ಮತ್ತೆ ಅಪ್ಪ ಅಮ್ಮನ ಸಹಕಾರ ಅಂತೂ ಮರವಲೇ ಸಾಧ್ಯ ಇಲ್ಲ. ಎಂತ ಕೇಳಿದರೆ ಇದು ಅಷ್ಟು ಆ, ಇದು ಎಂತ ಹೇಳುದು ಟ್ರೆಡಿಷನಲ್ ಫ್ಯಾಮಿಲಿ ಇದರಿಂದ ಬಂದದು. ಅಂದ್ರೆ ಹಳೆ ಮನೆ ತನ. ಬಟ್ ಏನ್ ಅಪ್ಪ ಅಮ್ಮ ಆ ಹಳತ್ತೆಲ್ಲ ಉಳಿಸಿಕೊಂಡು ಹೊಸತನ್ನು ಮಾಡ್ತಾ ಇಪ್ಪಂತು. ಎಂತ ಕೇಳಿದ್ರೆ ಈ ಆಕಾಂಕ್ಷೆ ಈ ತರ ಬೆಳೆ ಕೋಳಿ ಆದ್ರೆ ಎಂಗಳ ಹ್ಮ್ ಮನೆಗೆ ಎಲ್ಲರೂ ಬಂದೋಂಡಿತ್ತಿದ್ದವು. ಎಂತ ಹ್ಮ್ ಕೇಳಿ ಬರ್ಲಿ ಬೇಕಾವತ್ತು ಎಂಗಳ ಬೇರೆ ಬೇರೆ ಪ್ರೋಗ್ರಾಮ್ಸ್, ಬಿಕಾಸ್ ಎಂಗ ಆಫೀಸ್ ಇತ್ತಿಲ್ಲ, ಹ್ಮ್ ಹಂಗೆ ಬೇಕಾವತ್ತು. ಹ್ಮ್ ಹಂಗೆಲ್ಲ ಬರುವಾಗ ಎನ್ನ ಅಪ್ಪ ಅಮ್ಮ ಎಲ್ಲ ಓ ನೀನ್ ಆ ಜಾತಿಯ ಈ ಜಾತಿಯ ಅದೆಲ್ಲ ಯಾವತ್ತು ಕೇಳಿದೆ. ಬಟ್ ಅವು ಯಾರು ದೇವರ ಕೊನೆಗೆ ಹೋಗಿಕೊಂಡಿರ್ತವಲ್ಲೇ ಯಾರು ಎನ್ನ ಫ್ರೆಂಡ್ಸ್ ಎಲ್ಲ. ಬಟ್ ಯಾರು ಹೆಂಗೆಲ್ಲ ಒಟ್ಟಿಗೆ ಊಟ ಮಾಡಿಕೊಂಡಿರ್ತದೆ. ಸೊ ಆ ಹೇಳ್ತಾ ಇದ್ದೇನೆ ನನಗೆ ಈಗಳು ಆಕ್ಚುಲಿ ಎಂಗಳ ಮನೆಗೆ ಒಂದು 40-50 ಜನ ಒಟ್ಟಿಗೆ ಸೇರಿ ಎಂಗ ಚಾವಡಿಲಿ ಎಲ್ಲ ಕೂದು ನೆಗೆ ಮಾಡುವ ಹ್ಮ್ ಆ, ಎಷ್ಟೋ ದಿನಾಂಗ ಇದ್ದು. ಸೊ ಹ್ಮ್ ಅದೆಲ್ಲ ಐ ಥಿಂಕ್ ಈ ಮನೆಗೆ ಜಾಸ್ತಿ ಎನರ್ಜಿ ತಂದು ಕೊಟ್ಟಿದ್ದು. ಒಂದು ಮನೆ ಒಂದಷ್ಟು ಜನ ಕೂದು ಹ್ಮ್ ತುಂಬಾ ಖುಷಿ, ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ. ಐ ಥಿಂಕ್ ಅದು ನನಗೆ ಮತ್ತೆ ಯಾರು ಅಂದ್ರೆ ಈ ಮನೆಗೆ ಬತ್ತು ಫ್ರೆಂಡ್ಸ್ ಎಲ್ಲ ಅವೆಲ್ಲ ಆಲ್ವೇಸ್ ಕನೆಕ್ಟೆಡ್ ಅದು ಹಂಗೆ. ಸೊ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಇದ್ದು ಅವರಿಂದಾಗಿ ಈ ಲೆವೆಲಿಂಗ್ ಬಪ್ಪಲೆ ಸಾಧ್ಯ ಆಯ್ತು. ಅಂತ ಕೇಳಿದ್ರೆ ನಾನ್ ಜಾಸ್ತಿ ಇತ್ತೀಚೆಗೆ ಈಗ ಚೂರು ಚೂರು ನಾನು ತೋಟದ ವಿಷಯಲ್ಲೆಲ್ಲ ತಲೆ ಹಾಕುತ್ತಾ ಇದ್ದೆ. ಮೊದಲೆಲ್ಲ ಅದಕ್ಕೂ ತಲೆ ಹಾಕಿಕೊಂಡಿದ್ದಿಲ್ಲ, ಎಲ್ಲ ಅಪ್ಪ ಅಮ್ಮ ನೋಡಿದ್ದು. ಸೊ ಸೊ ಒನ್ ಅಂಡ್ ಶಾರ್ಟ್ ಆನ್ಸರ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ದೇವರು ಮತ್ತೆ ದೈವ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಇಲ್ಲಿವರೆಗೆ ಬಂದಿದೆ. ಅಂತ ಕೇಳಿದ್ರೆ ಹೆಂಗ ಒಬ್ಬನೇ ಒಬ್ಬ ಮೆಂಟರ್ಶಿಪ್ ಹೆಂಗ ಸುಮ್ಮನೆ ಒಂದ್ ಸ್ಕೂಲ್ ಹೋಗಿ ಪ್ರೋಗ್ರಾಮ್ ಮಾಡಿಕೊಂಡಿದ್ದದಷ್ಟು ಹೊರತು ಈಗ ಹೆಂಗಳೇ ಕೆಲವು ಎನ್ ಜಿ ಒಸ್ ಗೈಡ್ ಮಾಡ್ತಾ ಇದೆ ಈ ತರ ಮಾಡಿ ಹೇಳಿ. ಸೊ ಎಂತಕ್ಕೆ ಅದಷ್ಟು ಸಾಧ್ಯ ಆಯ್ತು ಹೇಳಿದ್ರೆ ಬಿಕಾಸ್ ಆಫ್ ಐ ಥಿಂಕ್ ಇದೊಂದೇ ಪವರ್ ಹೇಳಿ ಅನ್ಸುತ್ತೆ ನನಗೆ. ಬಿಕಾಸ್ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಂಗಳ ಮನೆಯ ದೇವರು ಆಲ್ಮೋಸ್ಟ್ 300 ವರ್ಷದಿಂದ ಪೂಜೆ ಮಾಡಿಕೊಂಡು ಬಂದ ಒಂದು ದೇವರನ್ನ ಈಗ ಹೆಂಗ ಪೂಜೆ ಮಾಡ್ತಾರೆ ಹಾಗೆ ಆ ಒಂದು ಶಕ್ತಿ ಇತ್ತು. ಆ, ಮತ್ತೆ ನಮ್ಮ ಗುರುಗಳದೇ ಇಲ್ಲಿ ಮನೆಗೆ ಬಂದಿಪ್ಪಾಗ ಹೇಳಿತ್ತು ಈ ದೊಡ್ಡ ಸಂಸ್ಥೆ ಯಾವತ್ತು ಹೇಳಿ ಎಂಗಳ ಮನೆಗೆ ಭಿಕ್ಷೆ ಇದರಲ್ಲಿ ಬಂದಿಪ್ಪಾಗ ಅಲ್ಲೂದೇ ಹೇಳಿತ್ತು. ಹಂಗೆ ಒಂಥರ ಒಂದು ಎಂತ ಹೇಳುದು ಎನರ್ಜಿ ಹೌಸ್ ಹೇಳಬೇಕು. ಅದರಿಂದಾಗಿ ನಾನು ಇಲ್ಲಿವರೆಗೆ ಮತ್ತೆ ಐ ಥಿಂಕ್ ಸಮಾಜಕ್ಕೆ ಏನೋ ಒಂದು ಮಾಡಿ ಕೂಡ ಐ ಥಿಂಕ್ ಈ ಮನೆಯಲ್ಲಿ ಎಂತ ಕೇಳಿದ್ರೆ ಎನ್ನ ಅಜ್ಜನ ಕಾಲಲ್ಲೇ ಎಂಗಳ ಇಲ್ಲಿ ಕಬಕ ಶಾಲೆಗೆ ಜಾಗೆ ಕೊಟ್ಟದು ಇದೇ ಮನೆಯಿಂದ, ಈ ಕಾಲೇಜ್ ಶಾಲೆ. ಬಟ್ ನಾನು ಈಗ ಮಾಡ್ತೇವೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಇದು ಅಷ್ಟೇ. ಬಟ್ ಇಟ್ಸ್ ಎಕ್ಸ್ಟೆಂಡ್ ಹೇಳಕ್. ಸೊ ಓಕೆ, ನಿಂಗ ಇನ್ನು ಈ ಹವ್ಯಕ ಒಂದು ಇಂಟರ್ವ್ಯೂಲಿ ಬೇರೆ ಯಾರು ನೋಡ್ಲಿ ಇಷ್ಟಪಡ್ತೀರಿ? ಆ ಹೇಳಿ ಯಾವ ವ್ಯಕ್ತಿಗಳ ನೋಡ್ಲಿ ಹಾ ಇಷ್ಟಪಟ್ಟು. ಹಾ ಇದೇ ಫೀಲ್ಡ್ ಇಲ್ಲ ಯಾಕೂ ಹೇಳಿಲ್ಲ, ಬೇರೆ ಯಾವುದೇ ಯಾವ್ದಾದ್ರು ನನಗೆ ಅನ್ಸುತ್ತು ನಮ್ಮ ಹವ್ಯಕರಲ್ಲಿ ಇನ್ನು ಜಾಸ್ತಿ ಆಂಟರ್ಪ್ರಿನರ್ಶಿಪ್ ಬರಬೇಕು ಹೇಳಿದರೆ ಅವರದ್ದೇ ಒಂದು ಸ್ವಂತ ಬಿಸ್ನೆಸ್ ಮಾಡುವಂಗ ಆಯ್ತು ಹಾ ಹೇಳುವ ಉದ್ದೇಶ. ಅದಕ್ಕೆ ಐ ಥಿಂಕ್ ನಿಂಗ ಇನ್ನು ನಮ್ಮವು ಒಳ್ಳೊಳ್ಳೆ ಆಮ್, ಕಟ್ಟಿದಂತ ಬಿಸ್ನೆಸ್ ಗಳ ಬಗ್ಗೆ ಐ ಹ್ಮ್ ಥಿಂಕ್ ನಾವು ಪಾಡ್ಕಾಸ್ಟ್ ಅಲ್ಲಿ ನಿಂಗ ಮಾಡಿತೊಳ್ಳಿ ಆದ್ರೆ ತುಂಬಾ ಜನಕ್ಕೆ ತಲುಪುಗು ಒಂದು. ಹ್ಮ್ ಅಥವಾ ಇನ್ನೊಂದು ಹೇಳಿದ್ರೆ ನಮ್ಮ ಹವ್ಯಕ ಕಮ್ಯುನಿಟಿ ಎಷ್ಟೋ ಜನ ಯುವಕರಿಗೆ ಈಗ ಇರ್ತಾವು ಲೋಕಲ್ ಕಾಲೇಜಸ್ ಅವಕ್ಕೆ ಈಗ ಕಾರ್ಪೊರೇಟಿಂಗ್ ಹೆಂಗೆ ಎಂಟ್ರಿ ಆಯ್ಕೊಳ್ಳಿ ಗೊತ್ತಿರ್ತಿಲ್ಲ. ಸೊ ಐ ಹ್ಮ್ ಥಿಂಕ್ ಅದರದೇ ಅದು ನಿಂಗ ಪಾಡ್ಕಾಸ್ಟ್ ಮಾಡ್ಲಕ್ಕು ಈ ತರ ಮಾಡಿ ಹೇಗೆ ಹ್ಮ್ ಪ್ರಿಪೇರ್ ಆಗಿ ಇಂಟರ್ವ್ಯೂಸ್ ಹೆಂಗೆ ಇತ್ತು ಅದರ ಹವ್ಯಕಲ್ಲೇ ಖುದ್ದಾಗಿ ಮಾಡ್ಲಕ್ಕು. ಐ ಥಿಂಕ್ ಈ ತರ ಮಾಡಿದರೆ ಅದು ತುಂಬಾ ಲಾಯ್ಕ್ ಹಾಕೊಳ್ಳಿ ಅನ್ಸುತ್ತೆ ನನಗೆ. ಈ ಎರಡು ಸೆಕ್ಟರ್ಲಿ ಇಪ್ಪ ವ್ಯಕ್ತಿ ಮಾಡ್ಲಕ್ಕೊಳ್ಳಿ ಸರಿ. ಇನ್ನು ಆಕಾಂಕ್ಷ ಬೆಳೆಯಲ್ಲಿ ಇನ್ನಷ್ಟು ವಾಲಂಟಿಯರ್ಸ್ ಅವಕ್ಕೆ ಆಪರ್ಚುನಿಟಿ ಖಂಡಿತ ನಿಂಗ ಅಂತೂ ಕೊಡ್ತೀಯ. ಅವು ಬಪ್ಪ ಹಾಗೆ ಆಗಲಿ ಅವಕ್ಕೆ ಬಂದು ಇನ್ನಷ್ಟು ಆಕಾಂಕ್ಷ ದೊಡ್ಡದಾಗಿ ಆಲ್ ಓವರ್ ಕರ್ನಾಟಕ ಹೇಳುವಂಗೆ ಬೆಳೆಯಲಿ ಹೇಳಿ ಹೇಳ್ತಾ ನಿಂಗಳ ಸಮಯ ಕೊಟ್ಟಿದಿ. ಸುಮಾರು ದಿನದಿಂದ ಕಿರಿಕಿರಿ ಮಾಡ್ತಾ ಇದ್ದೆ ನಿಂಗೋಗೆ ಬೈ ಸಿಕ್ಕಿದ್ದು ನಿಂಗಳ ಟೈಮಿನೇನೆ ಕೊಟ್ಟಿದಿ. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ನಿಂಗೋಗೆ. ಥ್ಯಾಂಕ್ ಯು. ನಮಸ್ಕಾರ. ಎನ್ನ ಫಸ್ಟ್ ಹವ್ಯಕ ಪಾಡ್ಕಾಸ್ಟ್ ಇಲ್ಲ ಅನ್ಸುತ್ತೆ. ನಾನು ಇದುವರೆಗೆ ಹವ್ಯಕಲ್ಲಿ ಎಲ್ಲೂ ಕನ್ನಡಲ್ಲಿ ಇಂಗ್ಲಿಷ್ಲಿ ಎಲ್ಲ ಪಾಡ್ಕಾಸ್ಟ್ ಇತ್ತು, ಫಸ್ಟ್ ಟೈಮ್. ತುಂಬಾ ಖುಷಿ ಆಯ್ತು. ಅಂಡ್ ನಿಂಗಳ ಎಫರ್ಟ್ ಹಿಂಗೆ ಹ್ಯಾಟ್ಸ್ ಆಫ್
ಅಲ್ಲಿ ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳ ಕರೆಸುವಂಗಾಗಿ ಒಂದು ಒಳ್ಳೆ ಮಾತುಕತೆಯಿಂದ ಇನ್ಸ್ಪೈರ್ ಆಗಿ ಅಚೀವ್ ಮಾಡುವಂಗಾಗಲಿ ಹೇಳಿ ಎನ್ನ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ. ಆ ಎನ್ನದೆಂತರ ಉದ್ದೇಶ ಹೇಳ್ರೆ ಹವ್ಯಕರಲ್ಲಿ ತುಂಬಾ ಜನ ಇದ್ದವು, ಟ್ಯಾಲೆಂಟ್ಸ್ ತುಂಬಿ ತುಳುಕುತ್ತಾ ಇದ್ದವು. ಹಂಗೇಳಿ ಎಂತ ಹೇಳ್ರೆ ಗೊತ್ತಾಗ್ತಿಲ್ಲ ಆರಿದ್ದವು ಹೇಳ್ರೆ ಎಲ್ಲಿದ್ದವು ಎಂತ ಮಾಡ್ತಾ ಇದ್ದವು ಹೇಳುದು ಗೊತ್ತಾಗ್ತಿಲ್ಲ. ಇದೇ ನಮ್ಮ ಮೇನ್ ಉದ್ದೇಶ ಎಂತ ನಮ್ಮ ಹವ್ಯಕಲ್ಲಿ ಮಾಡಕ್ಕೂ ಹೇಳುವ ಮೇನ್ ಉದ್ದೇಶ ಇದೆ. ಸುಮಾರು ಜನ ಹೇಳಿದವನ್ನ ಕನ್ನಡಲ್ಲಿ ಮಾಡ್ಲಾಗ್ತಿದ್ದಿಲ್ಲ ಹೇಳಿ ಸಬ್ಸ್ಕ್ರೈಬರ್ಸ್ ಬರ್ತಿತ್ತವ್ ನಿನಗೆ, ಆದ್ರೆ ನನಗೆ ಕನ್ನಡಲ್ಲಿ ಎಲ್ಲರದ್ದು ಇತ್ತು. ನನಗೆ ಬೇಕಪ್ಪ ಅದು ನಮ್ಮ ಭಾಷೆಯಲ್ಲಿ ನಮ್ಮ ಗೊತ್ತಾಯಕು ಹೇಳುವ ಕಾರಣ. ಥ್ಯಾಂಕ್ ಯು.